ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಟಾರ್ಗೆಟ್ KCET ಸೀರೀಸ್ ನಮ್ಮ PWL ಶುರು ಆಗಿದೆ. ಸೊ ಇದನ್ನ ಮಾಡ್ತಿರೋದು ಏನು ಉದ್ದೇಶ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಇನ್ನೇನು ಬೋರ್ಡ್ ಎಕ್ಸಾಮ್ಸ್ ಅನೌನ್ಸ್ ಆಗುತ್ತೆ, ಯಾವಾಗ ಡೇಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ವಿ ಆರ್ ಕಮ್ ಅಕ್ರಾಸ್ ದ ಡೇ ದಟ್ ಈಸ್ ನಮಗೆ KCET ಎಕ್ಸಾಮ್ಸ್ ಕೂಡ ಡೇಟ್ ಅನೌನ್ಸ್ ಶಾರ್ಟ್ಲಿ ಆಗುತ್ತೆ. ಹಾಗಾದ್ರೆ ಪ್ರಿಪರೇಷನ್ಸ್ ಕೂಡ ನಡಿಲೇಬೇಕಲ್ಲ. ಸೊ ಆ ಪ್ರಿಪರೇಷನ್ಸ್ಗೋಸ್ಕರನೇ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ಟೂಡೆಂಟ್ಸ್, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ನೋಡ್ತಾ ಇದ್ದೆ, ಮೊನ್ನೆ ಶ್ರೀಧರ್ ಸರ್ ಕ್ಲಾಸ್ ಆಗಿತ್ತು. ಸರ್ ಸೆಕೆಂಡ್ PU ಕ್ಲಾಸಸ್ದು ಪಾಠ ಮಾಡಿ ಅದನ್ನ ನಮಗೆ ಕ್ಲಾಸಸ್ ಕೊಡಿ. ಸೊ ನಾವೇನು ಅನ್ಕೊಂಡಿದೀವಿ ಅಂತಂದ್ರೆ ಫಸ್ಟ್ PUದು ಮುಗಿಸಿ ನೆಕ್ಸ್ಟ್ ಸೆಕೆಂಡ್ PUದಿಗೆ ಬರ್ತೀವಿ. ಯಾಕಂದ್ರೆ ಬೇಸಿಕ್ಸ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಅಂಡ್ ಇವತ್ತು ನಾನು ಬಂದಿರೋದು ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಸೊ 2 ಚಾಪ್ಟರ್ ಅಟ್ ಎ ಟೈಮ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಯು ವಾಟ್ ಇಸ್ ಅ ವೇಟೇಜ್ ಇನ್ ದೀಸ್ ಚಾಪ್ಟರ್ಸ್. ನೋಡಿ ಸ್ಟೂಡೆಂಟ್ಸ್, ನಿಮ್ಗೆ ಫಸ್ಟ್ PU ಅಲ್ಲಿ ಬರೋದು ಜಸ್ಟ್ 15 ಮಾರ್ಕ್ಸ್ಗೆ ಬರುತ್ತೆ. ಪ್ರತಿ ವರ್ಷನೂ ಕೂಡ 45 ಮಾರ್ಕ್ಸ್ಗೆ ಸೆಕೆಂಡ್ PU ಸಿಲೆಬಸ್ ಮೇಲೆ ಬಂದ್ರೆ ಫಸ್ಟ್ PU ಸಿಲೆಬಸ್ ಮೇಲೆ ಬರೋದು ಜಸ್ಟ್ 15 ಮಾರ್ಕ್ಸ್ ಅಷ್ಟೇನೆ. ಸೊ ಹಾಗಾದ್ರೆ ಈ 15 ಮಾರ್ಕ್ಸ್ ನಿಮ್ಗೆ ಈಗ ಈ ವರ್ಷ ಸಿಲೆಬಸ್ ಅಲ್ಲಿ ಚೇಂಜ್ ಆಗಿದ್ರು ಕೂಡ ನಿಮ್ಗೆ 16 ಚಾಪ್ಟರ್ಸ್ ಇತ್ತು ಫಸ್ಟ್ PU ಅಲ್ಲಿ. ಸೊ ಆ 16 ಚಾಪ್ಟರ್ಸ್ ಅಲ್ಲಿ ಬರೋದು 15 ಮಾರ್ಕ್ಸ್. ಹಾಗಾದ್ರೆ ಕೆಲವು ಚಾಪ್ಟರ್ಸ್ ಅಲ್ಲಿ ಮಾರ್ಕ್ಸ್ ಕೂಡ ಬರ್ದೇ ಇರ್ಬೋದು, ರೈಟ್? ಎಲ್ಲಾ ವರ್ಷನೂ ಬರ್ಬೇಕಂತ ಏನಿಲ್ಲ. ಈಗ ಸೆಟ್ಸ್ ಅಂತ ಚಾಪ್ಟರ್ ತಗೊಂಡ್ರೆ till now they have asked 7 question from 2014. ಸೊ 9 ವರ್ಷದಲ್ಲಿ 7 ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಅರ್ಥ ಏನು? ಯಾವುದೋ 2 ವರ್ಷ ಕ್ವಶನ್ಸ್ ಕೇಳಿಲ್ಲ. ಅದನ್ನ ಬಿಟ್ರೆ ಕೇಳಿದ್ರೆ ಒಂದೇ ಕ್ವಶನ್ ಕೇಳೋದು. ಲಾಸ್ಟ್ ಇಯರ್ ಕೂಡ ಕೇಳಿದ್ರು, ಓಕೆ. ಅಂಡ್ ಈ ವರ್ಷ ಕೂಡ ಕೇಳ್ಬೋದು, ಕೇಳ್ದೇನೂ ಇರ್ಬೋದು. ಬಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಬಂದ್ಮೇಲೆ ಒಂದು ಕ್ವಶನ್ ಖಂಡಿತ ಇರುತ್ತೆ. ಅದು ಡೊಮೇನ್ ಮತ್ತೆ ರೇಂಜ್ ಆಗಿರ್ಬೋದು, ಕೇಳೋ ಪ್ರಶ್ನೆ ಡೊಮೇನ್ ಮತ್ತೆ ರೇಂಜ್ ಆಗಿರ್ಬೋದು. ಆಲ್ರೆಡಿ ನಾನು ಅದನ್ನ ಪಾಠ ಮಾಡಿದ್ದೀನಿ. ಫಂಕ್ಷನ್ಸ್ ನಾನು ಪಾಠ ಹೇಳ್ಕೊಡ್ಬೇಕಾದ್ರೆ ಡೊಮೇನ್ ಮತ್ತೆ ರೇಂಜ್ ಮಾಡಿದ್ದೀನಿ. ಸೊ ನೀವು ಅದನ್ನ ತೆಗೆದು ನೋಡ್ಬೋದು. ಟ್ರಿಗ್ನೋಮೆಟ್ರಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಟ್ರಿಗ್ನೋಮೆಟ್ರಿಲಿ 2 ಅಥವಾ 3 ಮಾರ್ಕ್ಸ್ಗೆ ಪ್ರತಿ ವರ್ಷ ಕೇಳ್ತಿರ್ತಾರೆ. ಉಳಿದಿರೋ ಚಾಪ್ಟರ್ಸ್ಗಳನ್ನ ನೆಕ್ಸ್ಟ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾದ್ರೆ ಇವತ್ತು ಸೆಟ್ಸ್, ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ನಾವು ತಿಳ್ಕೊಂಡಿರ್ಬೇಕು ಅಂಡ್ ಪ್ರಾಬ್ಲಮ್ಸ್ ಬಂದ್ರೆ ಯಾವ ರೀತಿ ಬರುತ್ತೆ, ಸೊ ಇದನ್ನ ಹೇಳೋದು ಕೊಟ್ಟಿದ್ದೀನಿ ಅಷ್ಟೇ. ಓಕೆ. ಸೊ ಸೆಟ್ಸ್ ಅಲ್ಲಿ ಸ್ಟೂಡೆಂಟ್ಸ್ ನೀವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವ್ದ್ಯಾವ್ದು ಅಂತ ಹೇಳ್ತೀನಿ. ಎಸ್, ಸೊ ಐ ವಿಲ್ ಜಸ್ಟ್ ಟೆಲ್ ವಿಚ್ ಆರ್ ದಿ ಕಾನ್ಸೆಪ್ಟ್ಸ್ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಸೆಟ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ನಿಮ್ಗೆ ಸಬ್ಸೆಟ್ಸ್ ಬಗ್ಗೆ ಕ್ಲೀನ್ ಆಗಿ ಗೊತ್ತಿರಬೇಕು. ಸಬ್ಸೆಟ್ಸ್, ಎಕ್ಸ್ಪೆಷಲಿ ನಂಬರ್ ಆಫ್ ಸಬ್ಸೆಟ್ಸ್. ನಾನು ಈ ಡೆಫಿನೇಷನ್ಸ್ ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಕೀ ಕಾನ್ಸೆಪ್ಟ್ಸ್ ಏನ್ ಬೇಕು ಅಷ್ಟೇ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಈ ಡೆಫಿನೇಷನ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ, ರೈಟ್? ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಮಗೆ ಬೇಕಾಗಿರೋದು ನಂಬರ್ ಆಫ್ ಸಬ್ಸೆಟ್ಸ್. ಸೊ ನಂಬರ್ ಆಫ್ ಸಬ್ಸೆಟ್ಸ್ of a set A. Number of subsets of a set A with n elements. With n elements. So n elements n idre. Okay, so number of subsets ಎಷ್ಟು ಬರುತ್ತೆ ಅಂತ. So which is equal to 2 power n. ಇದೆಲ್ಲ ನಿಮಗೆ ಗೊತ್ತಿದೆ, ಹೌದಲ್ಲ? ರೈಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಮಗೆ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್. ಸೊ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಎಷ್ಟಿರುತ್ತೆ? ಹೌ ಮೆನಿ ಪ್ರಾಪರ್ ಸಬ್ಸೆಟ್ಸ್ ವಿ ಗೆಟ್ ಹಿಯರ್? ಸೊ ಪ್ರಾಪರ್ ಸಬ್ಸೆಟ್ಸ್ ಅಂದ್ರೆ ಏನು? ಸೊ ಪ್ರಾಪರ್ ಸಬ್ಸೆಟ್ ಅಂದ್ರೆ ಸ್ಟೂಡೆಂಟ್ಸ್ A is a subset of B and A not equal to B. ಓಕೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಸ್ಟೂಡೆಂಟ್ಸ್, ಸಪೋಸ್ ಒಂದು ಸೆಟ್ ಅಲ್ಲಿ 5 ಎಲಿಮೆಂಟ್ಸ್ ಇದೆ ಅಂತಂದ್ರೆ, ಇಫ್ ಅ ಸೆಟ್ ಹ್ಯಾಸ್ 5 ಎಲಿಮೆಂಟ್ಸ್, ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟೆಷ್ಟಿರುತ್ತೆ ಪ್ರತಿಯೊಂದು ಸಬ್ಸೆಟ್ಸ್ ಅಲ್ಲಿ ಅಂತಂದ್ರೆ, ಎಸ್ ಸ್ಟೂಡೆಂಟ್ಸ್, ಯು ಆರ್ ರೈಟ್, 0 ಎಲಿಮೆಂಟ್ಸ್ ಇರೋ ಒಂದು ಸಬ್ಸೆಟ್ ಸಿಗುತ್ತೆ, 1 ಎಲಿಮೆಂಟ್ ಇರೋ ಒಂದು ಸಬ್ಸೆಟ್ ಸಿಗುತ್ತೆ, 2 ಎಲಿಮೆಂಟ್ ಇರೋದು ಸಿಗುತ್ತೆ, 3 ಎಲಿಮೆಂಟ್ ಇರೋದು ಸಿಗುತ್ತೆ, 4 ಎಲಿಮೆಂಟ್ ಇರೋದು ಸಿಗುತ್ತೆ, ಮತ್ತೆ 5 ಎಲಿಮೆಂಟ್ ಇರೋದು ಕೂಡ ಸಿಗುತ್ತೆ. ಓಕೆ, ಸೊ ಇಷ್ಟು ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ. 5 ಎಲಿಮೆಂಟ್ಸ್ ಒಂದು ಸೆಟ್ ಇದ್ರೆ ನಮಗೆ ಬರೋ ಸಬ್ಸೆಟ್ಸ್ ಅಲ್ಲಿ 0 ಎಲಿಮೆಂಟ್ ಇರುತ್ತೆ, ದಟ್ ಇಸ್ ನಲ್ ಸೆಟ್ ಇಸ್ ಆಲ್ವೇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. 1 ಎಲಿಮೆಂಟ್ ಇರೋದಿರುತ್ತೆ, ಅದನ್ನ ಸಿಂಗಲ್ಟನ್ ಸೆಟ್ ಸಬ್ಸೆಟ್ ಅಂತ ಕರಿತೀವಿ. 2 ಎಲಿಮೆಂಟ್ ಇರೋದಿರುತ್ತೆ, 3 ಇರುತ್ತೆ, 4 ಇರುತ್ತೆ, 5 ಇರುತ್ತೆ. ಬಟ್ ಪ್ರಾಪರ್ ಸಬ್ಸೆಟ್ ಅಲ್ಲಿ ನಮ್ಗೆ ಗೊತ್ತಿರೋದು ಏನಂತಂದ್ರೆ, ಇದೆಲ್ಲ 0 ಎಲಿಮೆಂಟ್, 1 ಎಲಿಮೆಂಟ್, 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್ ಇದೆಲ್ಲ ಸೇರಿಸಿ ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಸ್ಟೂಡೆಂಟ್ಸ್, ಪ್ರಾಪರ್ ಸಬ್ಸೆಟ್ ಆಗದೆ ಇರೋದು ಯಾವುದು ಅಂತಂದ್ರೆ 5 ಎಲಿಮೆಂಟ್ಸ್ ಇರುತ್ತೆ ನೋಡಿ, ಅಂದ್ರೆ ಇದೆ. ಓಕೆ, ಸೊ 5 ಎಲಿಮೆಂಟ್ಸ್ ಇರೋ ಯಾವ ಸಬ್ಸೆಟ್ ಇರುತ್ತೆ ಅದು ಪ್ರಾಪರ್ ಸಬ್ಸೆಟ್ ಆಗೋದಿಲ್ಲ. ಹಂಗಂದ್ರೆ ಮೀನಿಂಗ್ ಏನು? A is a subset of B but A is not equal to B. ಓಕೆ, ಒಂದು ಸಬ್ಸೆಟ್ ಮೇನ್ ಕೊಟ್ಟಿರೋ ಸೆಟ್ಗೆ ಈಕ್ವಲ್ ಆಗೋದಿಲ್ಲ, ಆಗ ಅದನ್ನ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ನನಗೆ ಸ್ಟೂಡೆಂಟ್ಸ್ 32 ಸಬ್ಸೆಟ್ ಸಿಗುತ್ತೆ ಇದರಲ್ಲಿ. 5 ಅಲ್ಲಿ 32 ಸಬ್ಸೆಟ್ ಸಿಗುತ್ತೆ. ಎಷ್ಟು ಸಬ್ಸೆಟ್ ನ ಡಿಲೀಟ್ ಮಾಡ್ತಾ ಇದ್ದೀನಿ? ಒಂದೇ ಒಂದು ಸಬ್ಸೆಟ್ ಡಿಲೀಟ್ ಮಾಡ್ತಾ ಇದ್ದೀನಿ. ಯಾವುದದು? ದ ಗಿವನ್ ಸೆಟ್ ಇಟ್ ಸೆಲ್ಫ್. ಅದನ್ನ ಮಾತ್ರ ಡಿಲೀಟ್ ಮಾಡಿದ್ರೆ ಉಳ್ಕೊಳ್ಳೋದು ಎಷ್ಟು? 31. ಹಾಗಾದ್ರೆ 2 power 5 ದಟ್ ಇಸ್ 32. ಅದರಲ್ಲಿ ಎಷ್ಟು ಡಿಲೀಟ್ ಮಾಡ್ತಾ ಇದ್ದೀನಿ? 1 ಡಿಲೀಟ್ ಮಾಡ್ತಾ ಇದ್ದೀನಿ, -1. ಹಾಗಾದ್ರೆ ಸ್ಟೂಡೆಂಟ್ಸ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 2 power n -1 ಬರುತ್ತೆ. ಸೊ n equals to 5 ಹಾಕಿದ್ರೆ
31 ಬಂತು, n equals to 6 ಹಾಕಿದ್ರೆ 63 ಬಂತು. ಈ ರೀತಿ ಆಗುತ್ತೆ. ಓಕೆ, ಸೊ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ದೆನ್ ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಆಫ್ ವಾಟ್? ಯೂನಿಯನ್. ಸೊ ಪ್ರಾಪರ್ಟೀಸ್ ಸ್ಟೂಡೆಂಟ್ಸ್, ಪ್ರಾಪರ್ಟೀಸ್ ಆಫ್ ಯೂನಿಯನ್ ಮುಖ್ಯ ಆಗುತ್ತೆ. ಸೊ ಏನೇನ್ ಪ್ರಾಪರ್ಟೀಸ್ ಇದೆ? ಎಸ್, ಪ್ರಾಪರ್ಟೀಸ್ ಆಫ್ ಸ್ಟೂಡೆಂಟ್ಸ್, ಯೂನಿಯನ್, ಇಂಟರ್ಸೆಕ್ಷನ್, ಡಿಫರೆನ್ಸ್, ಪ್ರಾಪರ್ಟೀಸ್. ಸೊ ಪ್ರಾಪರ್ಟೀಸ್ ಯಾವ್ದು? ಮೊದಲನೇದು ಯೂನಿಯನ್ದು ಪ್ರಾಪರ್ಟೀಸ್ ಬೇಕಾಗತ್ತೆ. ಸೊ ಯೂನಿಯನ್ದು ಏನೇನು ಪ್ರಾಪರ್ಟಿ ಇದೆ ಸ್ಟೂಡೆಂಟ್ಸ್ ನಮಗೆ? ವಿ ನೋ ದಟ್ ಕಾಮಿಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಹಿಯರ್, ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಬಿ ಯೂನಿಯನ್ ಎ. ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ಈಕ್ವಲ್ಸ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಓಕೆ, ಸೊ ಈ ರೀತಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಪ್ರಾಪರ್ಟಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ಪ್ರಾಪರ್ಟಿ ಬಂದು ನಿಮಗೆ ಇದರಲ್ಲಿ ಎ ಯೂನಿಯನ್ ಎ, ಎ ಯೂನಿಯನ್ ಎ ಈಕ್ವಲ್ಸ್ ಟು ಎ, ಇದು ಈಸಿ ಇದೆ. ನೆಕ್ಸ್ಟ್ ಎ ಯೂನಿಯನ್ ಎಂಟಿ ಸೆಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಸ್ಟೂಡೆಂಟ್ಸ್? ಎ ಬರುತ್ತೆ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಎಂಟಿ ಸೆಟ್ ಈಕ್ವಲ್ಸ್ ಟು ಎಂಟಿ ಸೆಟ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಸಾರಿ, ಇಂಟರ್ಸೆಕ್ಷನ್ ಇನ್ನೂ ಬಂದಿಲ್ಲ ಅಲ್ಲ. ಸೊ ಇಂಟರ್ಸೆಕ್ಷನ್ ಆಮೇಲೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದರಲ್ಲಿ ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಈಕ್ವಲ್ಸ್ ಟು ಯೂನಿವರ್ಸಲ್ ಸೆಟ್ ಬರುತ್ತೆ. ಹಾಗಾದ್ರೆ ಇವೆರಡು ಹೇಗೆ ಬಂತು? ಎ ಯೂನಿಯನ್ ಎಂಟಿ ಸೆಟ್ ಯಾಕೆ ಎ ಆಯಿತು? ಆ್ಯಂಡ್ ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಯಾಕೆ ಯೂನಿವರ್ಸಲ್ ಸೆಟ್ ಆಯಿತು? ಲೆಟ್ ಮಿ ಡಿಸ್ಕಸ್ ಅಬೌಟ್ ದಟ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ಹೇಗೆ ಹೇಳಿದೆ, ಅದೇ ರೀತಿ ನಮಗೆ ಇನ್ನೂ ಒಂದು ಪ್ರಾಪರ್ಟಿ ಇದೆ, ಸಬ್ಸೆಟ್ ಪ್ರಾಪರ್ಟಿ. ದ್ಯಾಟ್ ಸಬ್ಸೆಟ್ ಪ್ರಾಪರ್ಟಿ ಐ ವಿಲ್ ಟೆಲ್ ಯು ಹಿಯರ್, ನೋಟ್ ಅಂತ ಬರೆಸ್ತೀನಿ ಅದರಲ್ಲಿ. ಓಕೆ, ಸೊ ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಸ್ಟೂಡೆಂಟ್ಸ್, then remember A union B, then remember A union B equals to B. ಓಕೆ, ಸೊ ಇದು ಮೊದಲನೇದು. ಇಂಟರ್ಸೆಕ್ಷನ್ ಕೂಡ ಇಲ್ಲೇ ಹೇಳಿರ್ತೀನಿ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಎ. ಸೊ ಬೋತ್ ಆಫ್ ದೀಸ್ ಪ್ರಾಪರ್ಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್ ಏನಾಗುತ್ತೆ, ರೀಸನ್ ಏನು ಇದರಲ್ಲಿ, ಸಿನ್ಸ್ ಸ್ಟೂಡೆಂಟ್ಸ್ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ. ಇದರಲ್ಲಿ ಏನಾಗಿದೆ, ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ, ಹೌದಲ್ಲ? ರೈಟ್. ಆ ಥರ ಅದರಿಂದ ಸ್ಟೂಡೆಂಟ್ಸ್ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ. ಅದರಿಂದ ನೋಡಿ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಬಿಗ್ಗರ್ ಒನ್ ಯಾವುದಿತ್ತು? ಬಿ ಇತ್ತು, ಅದಕ್ಕೆ ಬಿ ಆಚೆ ಬಂತು. ಇದರಲ್ಲಿ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ, ಯಾವುದು ದೊಡ್ಡದು? ಎ ಇಸ್ ಬಿಗರ್ ಒನ್. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಔಟ್ಪುಟ್ ಎ ಬಂತು. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಸಿನ್ಸ್ ಯಾವುದು ಸಬ್ಸೆಟ್, ಇದರಲ್ಲಿ ಎ ಇಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್. ಸೊ ಸಿನ್ಸ್ ಎ ಇಸ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್, ಯಾವ್ದು ದೊಡ್ಡದಾಯ್ತು ಇದರಲ್ಲಿ? ಯೂನಿವರ್ಸಲ್ ಸೆಟ್ ದೊಡ್ಡದಾಯ್ತು. ಅದರಿಂದ ಔಟ್ಪುಟ್ ಹೇಗೆ ಬರುತ್ತೆ? ಯೂನಿವರ್ಸಲ್ ಸೆಟ್ ಬರುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಈ ಪ್ರಾಪರ್ಟೀಸ್ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಇಂಟರ್ಸೆಕ್ಷನ್ ಪ್ರಾಪರ್ಟೀಸ್ ಮುಖ್ಯ ಆಗುತ್ತೆ. ಸೊ ಇಂಟರ್ಸೆಕ್ಷನ್ ಪ್ರಾಪರ್ಟೀಸ್ ತುಂಬಾನೇ ಮುಖ್ಯ ಆಗುತ್ತೆ ನಮಗೆ. ಇಂಟರ್ಸೆಕ್ಷನ್, ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಅಲ್ಲಿ ಏನೇನು ಪ್ರಾಪರ್ಟಿ? ಕಾಮಿಟೇಟಿವ್ ಪ್ರಾಪರ್ಟಿ ಬರುತ್ತೆ, ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಟು ಬಿ ಇಂಟರ್ಸೆಕ್ಷನ್ ಎ. ರೈಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ನನಗೆ ಅಸೋಸಿಯೇಟಿವ್ ಪ್ರಾಪರ್ಟಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಇಂಟರ್ಸೆಕ್ಷನ್ ಸಿ. ನೆಕ್ಸ್ಟ್ ಥರ್ಡ್ ಒನ್, ಎ ಇಂಟರ್ಸೆಕ್ಷನ್ ಎ ಈಕ್ವಲ್ಸ್ ಟು ಏನೇ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಎ ಇಂಟರ್ಸೆಕ್ಷನ್ ಎಂಟಿ ಸೆಟ್ ಈಕ್ವಲ್ಸ್ ಟು ಎಂಟಿ ಸೆಟ್ ಬರುತ್ತೆ. ರೀಸನ್ ಏನು? ಸಿನ್ಸ್ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ, ಸಿನ್ಸ್ ಎಂಟಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ. ಸೊ ಇದರಲ್ಲಿ ಒಂದು ಡಿಫರೆನ್ಸ್ ಇದೆ, ಅಂದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ, ಯೂನಿಯನ್ ಅಲ್ಲಿ ಯಾವುದು ದೊಡ್ಡದಿರುತ್ತೆ ಅದು ಔಟ್ಪುಟ್ ಆಗಿ ಆಚೆ ಬರುತ್ತೆ, ಹೌದಾ? ಸಬ್ಸೆಟ್ ಆಗಿದ್ರೆ. ಇದರಲ್ಲಿ ಯಾವ್ದು ಇರುತ್ತೆ, ಯಾವುದು ಚಿಕ್ಕದಿರುತ್ತೆ ಅದು ಔಟ್ಪುಟ್ ಆಗಿ ಆಚೆ ಬರುತ್ತೆ. ಸೊ ಎಂಟಿ ಸೆಟ್ ಕಡಿಮೆ ಇರುತ್ತೆ ಹೇಗಿಂತ, ಹೌದಲ್ಲ? ಸೊ ಅದಕ್ಕೆ ಔಟ್ಪುಟ್ ಏನ್ ಬರುತ್ತೆ? ಎಂಟಿ ಸೆಟ್. ಹಾಗಾದ್ರೆ ನಮ್ಗೆ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್, ಸೊ ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಈಕ್ವಲ್ಸ್ ಟು ಏನ್ ಬರುತ್ತೆ? ಎ ಬರುತ್ತೆ. ರೀಸನ್ ಏನು? ಸಿನ್ಸ್ ಎ ಇಸ್ ಅ ಸಬ್ಸೆಟ್ ಆಫ್ ದ ಯೂನಿವರ್ಸಲ್ ಸೆಟ್, ಸಿನ್ಸ್ ಎ ಇಸ್ ದ ಸಬ್ಸೆಟ್ ಆಫ್ ದ ಯೂನಿವರ್ಸಲ್ ಸೆಟ್. ಇಷ್ಟೇ ಅಲ್ಲ, ನಮ್ಗೆ ಇದರಲ್ಲಿ ಎರಡು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬರುತ್ತೆ. ಆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗಳನ್ನ ಹೇಳ್ಬೇಕು ನಾನು. ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ವಿಚ್ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ, ರೈಟ್, ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಓಕೆ, ದಿಸ್ ಇಸ್ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ law and right distributive A intersection B. Okay, so union C, A intersection B union C anta idre, so we get students, yes, we get here A union C intersection B union C. Okay, so ee reeti barutte students, we can expect the problems like this. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂಡ್ ಇದರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈ ರೀತಿ ಬರುತ್ತೆ. ಸೊ ಆಚೆ ಇಂಟರ್ಸೆಕ್ಷನ್ ಇದ್ದಾಗ ಮತ್ತೆ ಯೂನಿಯನ್ ಇದ್ದಾಗ ಹೇಗಾಗುತ್ತೆ ಅಂತ ಅರ್ಥ ಆಗ್ತಿದೆ ಅಲ್ಲ? ಓಕೆ, ಸೊ ಇದರಲ್ಲಿ ಯೂನಿಯನ್ ಇದ್ದಾಗ ಒಳಗಡೆ ಇಂಟರ್ಸೆಕ್ಷನ್ ಬರ್ಬೋದು. ಓಕೆ, ಇದರಲ್ಲಿ ಕೂಡ ಅಷ್ಟೇ, ಇಲ್ಲಿ ಇಂಟರ್ಸೆಕ್ಷನ್, ಇಲ್ಲಿ ಯೂನಿಯನ್ ಇದ್ದಾಗ ಆಚೆ ಇಂಟರ್ಸೆಕ್ಷನ್ ಬರ್ಬೋದು. ಯು ಕ್ಯಾನ್ ಗೆಟ್ ಎನಿಥಿಂಗ್ ಸ್ಟೂಡೆಂಟ್ಸ್. ಈ ರೀತಿ ಎಲ್ಲ ಪ್ರಾಪರ್ಟೀಸ್ ಬರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಓಕೆ, ಇದನ್ನ ಬಿಟ್ರೆ ನಮಗೆ ಇನ್ನೂ ಕೆಲವು ಪ್ರಾಪರ್ಟೀಸ್ ಇದೆ. ಲೆಟ್ ಮೀ ಟೆಲ್ ದಟ್ ಸ್ಟೂಡೆಂಟ್ಸ್. ಸೊ ಇದರಲ್ಲಿ
suppose seventh one, if A is a subset of B, if A is a subset of B, then students A intersection A union B. Okay, so A intersection A union B ಏನಾಗುತ್ತೆ? ಸೊ A union B ಮಾಡಿದಾಗ ಆಬ್ವಿಯಸ್ಲಿ B ಬರುತ್ತೆ, ಹೌದಲ್ಲ? ಬಿಕಾಸ್ A is a subset of B ಆಗಿರೋದ್ರಿಂದ A union B ಮಾಡಿದಾಗ ಏನು ಬರುತ್ತೆ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ ಔಟ್ಪುಟ್ ಯಾವುದು? ದೊಡ್ಡದಿರೋದು B ಬರುತ್ತೆ. ಅಂಡ್ ನೌ ವಿ ಡೂ ವಾಟ್? A intersection B. ಸೊ A intersection B ಏನು ಬರುತ್ತೆ? ಚಿಕ್ಕದು ಬರುತ್ತೆ. ಈಗ ವಾಟ್ ಇಸ್ ಆನ್ಸರ್ ಸ್ಟೂಡೆಂಟ್ಸ್? ಸೊ ಆನ್ಸರ್ ವಿಲ್ ಬಿ A. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ದಿಸ್ ಇಸ್ ವಾಟ್ ವಿ ಗೆಟ್. ಸೊ ಇದರಲ್ಲಿ ಡೈರೆಕ್ಟ್ ಆಗಿ ನಾನು ಆನ್ಸರ್ ಏನು ಬರಿಬಹುದು? ಎ ಅಂತ ಬರಿಬಹುದು. ಸೊ ಇದಕ್ಕೆ ಮೇನ್ ಆಗಿ ಬೇಕಾಗಿರೋ ಕಾನ್ಸೆಪ್ಟ್ ಯಾವುದು? ದೀಸ್ ಕಾನ್ಸೆಪ್ಟ್ಸ್ ವಿ ರಿಕ್ವೈರ್. ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಸೊ ಇಷ್ಟು ಇನ್ ಡೆಪ್ತ್ ಅವಶ್ಯಕತೆ ಇದೆಯಾ? ಕಲ್ತಿದ್ರೆ ತಪ್ಪೇನಿದೆ, ಹೌದಲ್ಲ? ರೈಟ್. ಸೊ ಅದ್ರ ಮೇಲೆ ಯಾವ ಕ್ಷಣದಲ್ಲಿ ಯಾವ ಪ್ರಾಬ್ಲಮ್ಸ್ ಆದ್ರೂ ಕೊಡ್ಬೋದು. ಇದುವರೆಗೂ ಈಸಿ ಕ್ವಶನೇ ಕೊಟ್ಕೊಂಡು ಬಂದಿದ್ದಾರೆ ಸೆಟ್ಸ್ ಅಲ್ಲಿ. ಬಟ್ ಸ್ವಲ್ಪ ನಾವು ಒಂದು ಲೆವೆಲ್ ಜಾಸ್ತಿ ಕಲ್ತಿದ್ರೆ ಒಳ್ಳೇದು. ಯಾಕಂದ್ರೆ ಈ ಸಲ ಅಡಿಷನ್ ಥಿಯರಮ್ ಕೂಡ ಡಿಲೀಟ್ ಮಾಡಿ, ಸಾರಿ, ನಿಮ್ಗೆ ಅಡಿಷನ್ ಥಿಯರಮ್ ಇದೆ. ಸೊ ಅಡಿಷನ್ ಥಿಯರಮ್ ಇರೋದ್ರಿಂದ ಸ್ಟೂಡೆಂಟ್ಸ್ ಅದರಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಬ್ಯಾಚ್ ಅವ್ರಿಗೆ ಅಡಿಷನ್ ಥಿಯರಮ್ ಮೇಲೆ ಪ್ರಾಬ್ಲಮ್ಸ್ ಇರೋದಿಲ್ಲ. ಹಾಗಾದ್ರೆ ನಾನು ಇನ್ನೂ ಏನು ಕಲಿಬೇಕು ಇದರಲ್ಲಿ? ವಾಟ್ ಆರ್ ದಿ ಥಿಂಗ್ಸ್ ಐ ನೀಡ್ ಟು ಸ್ಟಿಲ್ ಲರ್ನ್ ಇಯರ್? ಎಸ್, ಇಂಟರ್ಸೆಕ್ಷನ್ ಆಯ್ತು, ಯೂನಿಯನ್ ಆಯ್ತು. ನೆಕ್ಸ್ಟ್ ಏನು ಬೇಕು ನನಗೆ? ಡಿಫರೆನ್ಸ್ ಬಗ್ಗೆ ಗೊತ್ತಿರಬೇಕು. ಸೊ ಡಿಫರೆನ್ಸ್ ಆಫ್ ಸೆಟ್. ಓಕೆ, ಸೊ ನನಗೆ ನೆಕ್ಸ್ಟ್ ಬೇಕಾಗಿರೋದು ಡಿಫರೆನ್ಸ್ ಆಫ್ ಅ ಸೆಟ್. ಡಿಫರೆನ್ಸ್ ಆಫ್ ಅ ಸೆಟ್. ಸೊ ಡಿಫರೆನ್ಸ್ ಆಫ್ ಅ ಸೆಟ್. ಓಕೆ, ಸೊ ಡಿಫರೆನ್ಸ್ ಆಫ್ ಅ ಸೆಟ್ ಅಲ್ಲ ಇದು, ಡಿಫರೆನ್ಸ್. ಓಕೆ, ಸೊ ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಸೊ ಹಾಗಾದ್ರೆ ಡಿಫರೆನ್ಸ್ ಆಫ್ ಟೂ ಸೆಟ್ಸ್ ಅಂದ್ರೆ ಏನದು? ವಾಟ್ ಯು ಮೀನ್ ಬೈ ದಟ್ ಸ್ಟೂಡೆಂಟ್ಸ್? ದಟ್ ಇಸ್ ನಥಿಂಗ್ ಬಟ್ A minus B. ಸೊ A minus B ಅಂದ್ರೆ ಏನು? ದ ಸೆಟ್ ಆಫ್ ಆಲ್ x such that x belongs to A and x does not belongs to B. ಹೌದಲ್ಲ? ರೈಟ್. ಸೊ ದ ಸೆಟ್ ಆಫ್ ಆಲ್ x such that x A ಅಲ್ಲಿ ಇರುತ್ತೆ ಬಟ್ x B ಅಲ್ಲಿ ಇರೋದಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನನಗೆ ಬೇಕಾಗಿರೋದು ಡಿಸ್ಜಾಯಿಂಟ್. ಓಕೆ, ಸೊ ಡಿಸ್ಜಾಯಿಂಟ್ ಆಫ್ ಟೂ ಸೆಟ್ಸ್. ಡಿಸ್ಜಾಯಿಂಟ್ ಅಂದ್ರೆ ಏನು? ಇಫ್ A intersection B is equal to empty, if A intersection B equals to empty, then we can tell that A and B are disjoint sets. Okay, so if A intersection B equals to empty, then we can tell that A and B are disjoint sets. So idadmele students A minus B ಏನಿದೆ that can also be written as, so note ನೆನಪಿರಲಿ ನಿಮಗಿದು, note ನೆನಪಿರಲಿ ಸ್ಟೂಡೆಂಟ್ಸ್, A minus B can also be written as A intersection B dash. Okay, so A minus B is nothing but A intersection B dash. ಹಂಗಾದ್ರೆ B dash ಅಂದ್ರೆ ಏನು? What do you mean by B dash students? So B dash ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಬರುತ್ತೆ. ಸೊ ಹಾಗಾದ್ರೆ ನಮಗೆ ಕಾಂಪ್ಲಿಮೆಂಟ್ ಕೂಡ ಮುಖ್ಯ ಆಗುತ್ತೆ ಇದರಲ್ಲಿ, ಕಾಂಪ್ಲಿಮೆಂಟ್ ಆಫ್ ಅ ಸೆಟ್. ಸೊ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂತ ಬಂದ್ರೆ, ಸೊ ಅದನ್ನ A ಅಂತ ಬರೆದ್ರೆ ಸ್ಟೂಡೆಂಟ್ಸ್ ನಾನು, ಓಕೆ, ಸೊ A is nothing but, ಸಾರಿ, A dash ಅಂತ ಬರೆದ್ರೆ ಇಟ್ ಇಸ್ ನಥಿಂಗ್ ಬಟ್ U minus A. A dash is nothing but U minus A, where U is the universal set ಆಗುತ್ತೆ. ಸೊ ಹಾಗಾದ್ರೆ ನನಗೆ ಇದರಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ಸ್? ದ ಸೆಟ್ ಆಫ್ ಆಲ್ x such that x belongs to the universal set and x students does not belongs to, and x does not belongs to A. ಸೊ A ಅಲ್ಲಿರೋ ಎಲಿಮೆಂಟ್ ಬಿಟ್ಬಿಟ್ಟು ಉಳಿದಿರೋ ಎಲ್ಲ ಎಲಿಮೆಂಟ್ಸ್ಗಳನ್ನ ತಗೋಬೇಕಾಗತ್ತೆ. ಸೊ ಇದನ್ನ ಬಿಟ್ಟು ಇನ್ನೇನು ಕಲಿಬೇಕು ನೀವು? ಎಸ್, ಯು ನೀಡ್ ಟು ಲರ್ನ್ ಸ್ಟಿಲ್ 2 more topics ಸ್ಟೂಡೆಂಟ್ಸ್, ದಟ್ ಈಸ್ ವೆನ್ ಡಯಾಗ್ರಾಮ್. ಸೊ ಇನ್ನೂ ಇದರಲ್ಲಿ 3 ಟಾಪಿಕ್ ಕಲಿಬೇಕು ನೀವು. ನೆಕ್ಸ್ಟ್ ವೆನ್ ಡಯಾಗ್ರಾಮ್ ಕಲಿಬೇಕಾಗತ್ತೆ. ಸೊ ವೆನ್ ಡಯಾಗ್ರಾಮ್ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ವೆನ್ ಡಯಾಗ್ರಾಮ್ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಬೇಕಾಗಿರೋದು, ಎಸ್, ಅಡಿಷನ್ ಥಿಯರಮ್ ಬೇಕಿದೆ. ಸೊ ಯು ನೀಡ್ ಟು ನೋ ಆಫ್ ಅಬೌಟ್ ಅಡಿಷನ್ ಥಿಯರಮ್. ವಾಟ್ ಈಸ್ ಅಡಿಷನ್ ಥಿಯರಮ್? ಸೊ ಅಡಿಷನ್ ಥಿಯರಮ್ ಇಸ್ ನಥಿಂಗ್ ಬಟ್, ಎಸ್, n of A union B. ಓಕೆ, ಸೊ n of A union B equals to n of A plus n of B minus n of A intersection B. So this is what you need to know students. ಈ ಪ್ರಾಪರ್ಟಿ ನಿಮಗೆ ಈ ವರ್ಷ ಅಂದ್ರೆ ಈಗ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಡಿಲೀಟ್ ಆಗಿದೆ. ನಿಮಗೆ ಈ ಟಾಪಿಕ್ ಓದಿರೋದು ಗೊತ್ತು, ಹೌದಲ್ಲ? ಸೊ ಹಾಗಾದ್ರೆ ಈ ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ನೀವು ಫಸ್ಟ್ PU ಇದ್ದಾಗ ಈ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದೀರಾ, ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ n of A union B equals to n of A plus n of B minus n of A intersection B. ಇದುವರೆಗೂ ಸ್ಟೂಡೆಂಟ್ಸ್ ನಾನು ಹೇಗೆ ಹೇಳಿದೆ ನಿಮಗೆ, ಒಂದು 9 years ಅಲ್ಲಿ 7 ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿದೆ ಅಲ್ಲ? ರೈಟ್. ಸೊ 9 years ಅಲ್ಲಿ ಆಕ್ಚುಲಿ, ಎಸ್, 7 ಕ್ವಶನ್ಸ್ ಕೇಳಿದ್ದಾರೆ. ಈ 7 ಕ್ವಶನ್ಸ್ ಅಲ್ಲಿ ಸ್ಟೂಡೆಂಟ್ಸ್ 2 ಸಲ ಅಥವಾ 3 ಸಲ ಈ ಪ್ರಾಪರ್ಟೀಸ್ ಮೇಲೆ ಪ್ರಾಬ್ಲಮ್ಸ್ ಬಂದಿದೆ. ಅರ್ಥ ಆಗಿದೆ ಅಲ್ಲ? ರೈಟ್. ಓಕೆ, ಸೊ ಹಾಗಾದ್ರೆ n of A union B equals to n of A plus n of B minus n of A intersection B ಆಯ್ತು. ಇದ್ರ ಜೊತೆಗೆ ನನಗೆ, ಎಸ್, ಸೊ ಸ್ಟೂಡೆಂಟ್ಸ್ ವಿ ನೀಡ್ ಟು ನೋ ದ್ಯಾಟ್ A minus B, ಓಕೆ, ಸೊ B minus A and A intersection B are mutually exclusive disjoint sets.
ಸೊ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಓಕೆ, ಸೊ ಎಸ್ ಎಕ್ಸಾಸ್ಟಿವ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಾನು ಅಂದ್ರೆ ಡಿಸ್ಜಾಯಿಂಟ್ ಅಂದ್ರೂ ಒಂದನೇ. ಸೊ ಇದರಲ್ಲಿ ಎಕ್ಸಾಸ್ಟಿವ್ ಅಂತಾನು ಕರಿಬಹುದು. ಓಕೆ, ಸೊ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಸೆಟ್ಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರೆಯೋಣ. ಓಕೆ, ಸೊ ದೀಸ್ ಆರ್ ವಾಟ್ ಸ್ಟೂಡೆಂಟ್ಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂಡ್ ಆಲ್ಸೋ ದೀಸ್ ಆರ್ ಎಕ್ಸಾಸ್ಟಿವ್ ಸೆಟ್ಸ್. ಸೊ ಈ ಮೂರನ್ನು ಸೇರಿಸಿದ್ರೆ ಸ್ಟೂಡೆಂಟ್ಸ್ ನನಗೆ ದ ಹೋಲ್ ಸೆಟ್ ಸಿಗುತ್ತೆ ಅಥವಾ ಯೂನಿವರ್ಸಲ್ ಸೆಟ್ ಸಿಗುತ್ತೆ. ಸೊ ಅದರಿಂದ ಸ್ಟೂಡೆಂಟ್ಸ್ ನಾವೇನಂತ ಕರಿತೀವಿ, ಇದನ್ನ ಎಕ್ಸಾಸ್ಟಿವ್ ಅಂತ ಹೇಳ್ತೀವಿ. ಸೊ ಈ ಟಾಪಿಕ್ ನಿಮ್ಗಿಲ್ಲ, ಸೊ ಜಸ್ಟ್ ಇದನ್ನ ಏನಂತ ಕರಿಬಹುದು, ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿಬಹುದು. ಓಕೆ, ಅಂದ್ರೆ ಎ ಮೈನಸ್ ಬಿ ಜೊತೆ ಬಿ ಮೈನಸ್ ಎನ ಇಂಟರ್ಸೆಕ್ಷನ್ ಮಾಡಿದ್ರೆ ಎಂಟಿ ಸಿಗುತ್ತೆ, ಬಿ ಮೈನಸ್ ಎ ಜೊತೆ ಎ ಇಂಟರ್ಸೆಕ್ಷನ್ ಬಿ. ಓಕೆ, ಸೊ ಸಾರಿ, ಎಸ್, ಯಾ, ಸೊ ಬಿ ಮೈನಸ್ ಎ ಜೊತೆ ಎ ಇಂಟರ್ಸೆಕ್ಷನ್ ಬಿ ನ ನೀವು ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಯು ವಿಲ್ ಗೆಟ್ ಎಂಟಿ ಸೆಟ್. ಓಕೆ, ಅಂಡ್ ಇದರಲ್ಲಿ ಎ ಮೈನಸ್ ಬಿ ಜೊತೆ ಎ ಇಂಟರ್ಸೆಕ್ಷನ್ ಬಿ ನ ಇಂಟರ್ಸೆಕ್ಷನ್ ಮಾಡಿದ್ರೆ ಏನ್ ಸಿಗುತ್ತೆ, ಎಂಟಿ ಸಿಗುತ್ತೆ. ಯಾಕೆ? ಬಿಕಾಸ್ ಸ್ಟೂಡೆಂಟ್ಸ್ ಇದರಲ್ಲಿ ವಿ ಹ್ಯಾವ್ ಗಾಟ್ ಥ್ರೂ ವೆನ್ ಡಯಾಗ್ರಾಮ್, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್. ಸೊ ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ನನಗೆ ನೋಡಿ ಈ ಪಾರ್ಟ್ ಏನಿದೆ ರೆಡ್ ಕಲರ್ ಶೇಡ್ ಮಾಡ್ತಾ ಇದ್ದೀನಿ, ಇದೊಂದು ಪಾರ್ಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ದಿಸ್ ಇಸ್ ಅನದರ್ ಪಾರ್ಟ್. ಓಕೆ, ಅಂಡ್ ಫೈನಲಿ ವಿ ಕ್ಯಾನ್ ಸಿ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಈ ಮೂರಕ್ಕೂ ಅದರದೇ ಆದ ನೇಮ್ಗಳಿದೆ. ಓಕೆ, ಸೊ ಇಫ್ ಐ ಕಾಲ್ ದಿಸ್ ಪರ್ಟಿಕ್ಯುಲರ್ ಒನ್ ಆಸ್ ಎ, ಸೊ ಇದನ್ನ ಎ ಅಂತ ಕರೆದು ಇದನ್ನ ಬಿ ಅಂತ ಕರೆದ್ರೆ, ಇನ್ ದಿಸ್ ಇಫ್ ಐ ಕಾಲ್ ಲೈಕ್ ದಿಸ್, ದೆನ್ ವಾಟ್ ವಿ ಗೆಟ್ ಸ್ಟೂಡೆಂಟ್ಸ್, ಇದರಲ್ಲಿ ನನಗೆ ಈ ಪರ್ಟಿಕ್ಯುಲರ್ ಏನಿದೆ ದಿಸ್ ಇಸ್ ನಥಿಂಗ್ ಬಟ್ ಎ ಮೈನಸ್ ಬಿ. ಓಕೆ, ಅಂಡ್ ಇಲ್ಲಿ ಏನಿದೆ ಸ್ಟೂಡೆಂಟ್ಸ್ ದಿಸ್ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ಹೌದಲ್ಲ? ಅಂಡ್ ಲಾಸ್ಟ್ ಒನ್ ಸ್ಟೂಡೆಂಟ್ಸ್ ನನಗೆ ಇದರಲ್ಲಿ ಪಿಂಕ್ ಕಲರ್ ಏನು ಬರಿತಾ ಇದ್ದೀನಿ, ದಿಸ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಬಿ ಮೈನಸ್ ಎ. ಓಕೆ, ಸೊ ಹಾಗಾದ್ರೆ ನೋಡಿ ಒಂದಕ್ಕೊಂದು ಇಂಟರ್ಸೆಕ್ಷನ್ ಮಾಡಿ ಎ ಮೈನಸ್ ಬಿ ಜೊತೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಮಾಡಿ ಏನಾಯ್ತು, ಎಮ್ ಟಿ ಆಯ್ತು, ರೈಟ್? ಸೊ ಎ ಇಂಟರ್ಸೆಕ್ಷನ್ ಬಿ ಜೊತೆ ಬಿ ಮೈನಸ್ ಎನ ಇಂಟರ್ಸೆಕ್ಷನ್ ಮಾಡಿ ಏನಾಯ್ತು, ಎಮ್ ಟಿ ಆಯ್ತು. ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎನ ಇಂಟರ್ಸೆಕ್ಷನ್ ಮಾಡಿ ಆಗ ಏನಾಗುತ್ತೆ ಸ್ಟೂಡೆಂಟ್ಸ್, ದೋಸ್ ಆರ್ ಆಲ್ಸೋ ಎಮ್ ಟಿ. ಸೊ ಇದರಲ್ಲಿ ನಾನು ಆ ಡಿಸ್ಜಾಯಿಂಟ್ ಸೆಟ್ಸ್ ಅಂತಾನು ಬರೆಯೋದ್ರ ಜೊತೆಗೆ ಪೇರ್ ವೈಸ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತಾನು ಬರಿಬಹುದು. ಏನಂತ ಬರಿಬಹುದು ನಾನು ಇದರಲ್ಲಿ, ಐ ಕ್ಯಾನ್ ಕಾಲ್ ದಿಸ್ ಆಸ್ ಪೇರ್ ವೈಸ್ ಡಿಸ್ಜಾಯಿಂಟ್ ಸೆಟ್ಸ್. ಓಕೆ, ಸೊ ಆರ್ ಪೇರ್ ವೈಸ್ ಡಿಸ್ಜಾಯಿಂಟ್ ಸೆಟ್ಸ್. ಓಕೆ, ಸೊ ಇಷ್ಟು ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಇದ್ರ ಜೊತೆಗೆ ಲಾಸ್ಟ್ ಆಗಿ ಬೇಕಾಗಿರೋದು ನನಗೆ ಡಿ ಮಾರ್ಗನ್ಸ್ ಲಾ. ತುಂಬಾನೇ ಇಂಪಾರ್ಟೆಂಟ್ ಇದು, ಡಿ ಮಾರ್ಗನ್ಸ್ ಲಾ. ಸೊ ವಿ ನೀಡ್ ಟು ನೋ ಅಬೌಟ್ ಡಿ ಮಾರ್ಗನ್ಸ್ ಲಾ ಇಯರ್. ಸೊ ವಾಟ್ ಈಸ್ ಡಿ ಮಾರ್ಗನ್ಸ್ ಲಾ ಸ್ಟೂಡೆಂಟ್ಸ್? ಡಿ ಮಾರ್ಗನ್ಸ್ ಲಾ ಏನಂತ ಹೇಳುತ್ತೆ, ದಟ್ ಈಸ್ ನಥಿಂಗ್ ಬಟ್ ದ ವೆರಿ ಫಸ್ಟ್ ಒನ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಓಲ್ ಡ್ಯಾಶ್ equals to a dash union b dash, and second one is a union b all dash, a union b all dash equals to a dash intersection b dash. ಓಕೆನಾ? ಸೊ ಈಗ ನೋಡಿ ಈ ರೀತಿ ಇದೆ, a intersection b all dash equals to a dash union b dash and a union b all dash equals to a dash intersection b dash. ಸೊ ಇಷ್ಟು ಪ್ರಾಪರ್ಟೀಸ್ಗಳು ನಮಗೆ ಗೊತ್ತಿದ್ರೆ ನಾನು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಆರಾಮ್ಸೆ ಮಾಡ್ಬೋದು. ಓಕೆ, ಸೊ ಲೆಟ್ ಮಿ ರೀಕಾಲ್ ಆಲ್ ದಿಸ್ ಫ್ರಮ್ ದ ಬಿಗಿನಿಂಗ್. ಸೊ ಇದರಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಸಬ್ಸೆಟ್ಸ್. ಸೊ ನಂಬರ್ ಆಫ್ ಸಬ್ಸೆಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿರುತ್ತೆ, 2n ಇರುತ್ತೆ. ಪ್ರಾಪರ್ ಸಬ್ಸೆಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ರಾಪರ್ ಸಬ್ಸೆಟ್ಸ್ ಅಂದ್ರೆ ಏನು, ಎ ಇಸ್ a subset of b but a is not equal to b, ಇದನ್ನ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ಎಷ್ಟು ಪ್ರಾಪರ್ ಸಬ್ಸೆಟ್ಸ್ ಇರುತ್ತೆ, 2n - 1 ಅಷ್ಟು ಪ್ರಾಪರ್ ಸಬ್ಸೆಟ್ಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನ್ ಬೇಕಾಗಿರೋದು, ಪ್ರಾಪರ್ಟೀಸ್ ಬೇಕು. ಯಾವ್ದಾದ್ರು ಪ್ರಾಪರ್ಟೀಸ್ ಬೇಕು ನನಗೆ, ಯೂನಿಯನ್ ಪ್ರಾಪರ್ಟೀಸ್ ಬೇಕು, ಇಂಟರ್ಸೆಕ್ಷನ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಅದನ್ನ ಬಿಟ್ಟು ಕೆಲವು ಡೆಫಿನೇಷನ್ಸ್ ಗಳು ಗೊತ್ತಿರಬೇಕು. ಯಾವ್ದ್ರದ್ದು, ಡಿಫರೆನ್ಸ್ ಆಫ್ ಟೂ ಸೆಟ್ಸ್, ಡಿಸ್ಜಾಯಿಂಟ್ ಬಗ್ಗೆ ಗೊತ್ತಿರಬೇಕು, ಕಾಂಪ್ಲಿಮೆಂಟ್ ಬಗ್ಗೆ ಗೊತ್ತಿರಬೇಕು. ಹೌದಲ್ಲ, ರೈಟ್? ಸೊ ಇದರಲ್ಲಿ ಯೂನಿಯನ್ ಅಲ್ಲಿ ಇಷ್ಟು ಪ್ರಾಪರ್ಟೀಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಏನ್ ನೋಟ್ ಬರ್ದಿದ್ದೀನಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ದಿಸ್ ನೋಟ್ ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಇದನ್ನ ಚೆನ್ನಾಗಿ ಗೊತ್ತಿರಲಿ ನಿಮಗೆ. ಅಂಡ್ ಒಂದು ಸೆಟ್ ಬರೆದಾಗ ಎಷ್ಟು ಎಲಿಮೆಂಟ್ಸ್ ಇರೋ ಸಬ್ಸೆಟ್ಸ್ ಗಳು ಸಿಗುತ್ತೆ ಅಂತ ಗೊತ್ತಿರಬೇಕು. ಹೌದಲ್ಲ, ರೈಟ್? ಸೊ ಇಫ್ ಅ ಸೆಟ್ ಹ್ಯಾಸ್ 5 ಎಲಿಮೆಂಟ್ಸ್ ದೆನ್ ವಿ ಗೆಟ್ ಡಿಫರೆಂಟ್ ಟೈಪ್ ಆಫ್ ಸಬ್ಸೆಟ್ಸ್. ಆ ಸಬ್ಸೆಟ್ಸ್ ಅಲ್ಲಿ ಎಷ್ಟೆಷ್ಟು ಎಲಿಮೆಂಟ್ಸ್ ಇರುತ್ತೆ, ವಿ ಗೆಟ್ ಅ ಸಬ್ಸೆಟ್ ವಿತ್ 0 ಎಲಿಮೆಂಟ್, ವಿ ಗೆಟ್ ಅ ಸಬ್ಸೆಟ್ ವಿತ್ 1 ಎಲಿಮೆಂಟ್, 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್ ಅಂಡ್ 5 ಎಲಿಮೆಂಟ್. ಸೊ ಈ ರೀತಿ ಡಿಫರೆಂಟ್ ಸಬ್ಸೆಟ್ಸ್ ಬರುತ್ತೆ. ಆ ಡಿಫರೆಂಟ್ ಸಬ್ಸೆಟ್ಸ್ ಅಲ್ಲಿ ಡಿಫರೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾ ಹೋಗುತ್ತೆ. ಸೊ ಇಷ್ಟಾದ್ಮೇಲೆ ನಮಗೆ ಬೇಕಾಗಿದ್ದೇನು, ಇಂಟರ್ಸೆಕ್ಷನ್ ಬಗ್ಗೆ. ಸೊ ಇಂಟರ್ಸೆಕ್ಷನ್ ಬಗ್ಗೆ ಇಷ್ಟು ಪ್ರಾಪರ್ಟಿ ಇದೆ. ಓಕೆ, ಸೊ ದೀಸ್ ಟೂ ಪ್ರಾಪರ್ಟೀಸ್ ಆರ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್. ಓಕೆ, ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಓಕೆ, ರೈಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂಡ್ ಲೆಫ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕರಿಬಹುದು. ಸೊ ಇದರಲ್ಲಿ ಸ್ಟೂಡೆಂಟ್ಸ್ ಇನ್ನೂ ಎರಡು ರೀತಿ ಬರೀಬಹುದು ಇದನ್ನ. ಆಚೆ ಯೂನಿಯನ್ ಬಂದು ಒಳಗಡೆ ಇಂಟರ್ಸೆಕ್ಷನ್ ಬರುತ್ತೆ. ಓಕೆ, ಸೊ ಇಲ್ಲಿ ಕೂಡ ಅಷ್ಟೇ.
ಸೊ ವಿ ಹ್ಯಾವ್ ಗಾಟ್ ಲೈಕ್ ದೀಸ್ ಪ್ರಾಪರ್ಟೀಸ್ ಸ್ಟೂಡೆಂಟ್ಸ್. ಇಷ್ಟು ಪ್ರಾಪರ್ಟೀಸ್ಗಳು ನಮ್ಮ ಹತ್ರ ಇದೆ. ಆ್ಯಂಡ್ ಇದರಲ್ಲಿ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ. ಓಕೆ, ಸೊ ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಬಿ ಆ್ಯಂಡ್ ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಇದ್ರೆ ನನಗೆ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಎ ಅಂತ ಬರುತ್ತೆ. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಸ್ಟೂಡೆಂಟ್ಸ್ ನಾವು ಬೇಕಾಗಿರೋದು ಇದರಲ್ಲಿ ಡಿಫರೆನ್ಸ್ ಆಫ್ ಟೂ ಸೆಟ್ಸ್. ಸೊ ಡಿಫರೆನ್ಸ್ ಆಫ್ ಟೂ ಸೆಟ್ಸ್ ಅಲ್ಲಿ ನನಗೆ ಎ ಮೈನಸ್ ಬಿ ಅಂತ ಬರಿತೀವಿ. ಸೊ ದಟ್ ಇಸ್ ದ ಡೆಫಿನೇಷನ್ ಆಫ್ ಎ ಮೈನಸ್ ಬಿ. ಆ್ಯಂಡ್ ಡಿಸ್ಜಾಯಿಂಟ್ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಎಂಟಿ ಆದರೆ ದೆನ್ ಐ ಕ್ಯಾನ್ ಟೆಲ್ ದಟ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್. ರೈಟ್. ಆ್ಯಂಡ್ ಅದಾದ್ಮೇಲೆ ನಮಗೆ ಎ ಮೈನಸ್ ಬಿನ ಇನ್ನೊಂದು ರೀತಿಯಾಗಿ ಬರಿತೀವಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರಿತೀವಿ. ಲಾಸ್ಟಲ್ಲಿ ಬೇಕಾಗಿರೋದು ನನಗೆ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂದರೆ ಏನು ಅಂತ. ಸೊ ಎ ಡ್ಯಾಶ್ ಅಂತ ಬರಿತೀವಿ, ದಟ್ ಇಸ್ ನಥಿಂಗ್ ಬಟ್ ಯು ಮೈನಸ್ ಎ. ಆ್ಯಂಡ್ ಫೈನಲಿ ಸ್ಟೂಡೆಂಟ್ಸ್ ಇದರಲ್ಲಿ ನಮಗೆ ವೆನ್ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆನ್ ಡಯಾಗ್ರಾಮ್ ಬಗ್ಗೆ ತಿಳ್ಕೊಳ್ಳಿ, ಯೂನಿಯನ್ ಹೇಗಿರಬೇಕು, ಇಂಟರ್ಸೆಕ್ಷನ್ ಹೇಗಿರಬೇಕು ಅಂತ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಡಿಷನ್ ಥಿಯರಮ್, ದಿಸ್ ಫಾರ್ಮುಲಾ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಪೇರ್ ವಾಯ್ಸ್ ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕಾಗಿತ್ತು. ಸೊ ಮೂರು ಇಲ್ಲಿ ಎ ಮೈನಸ್ ಬಿ, ಬಿ ಮೈನಸ್ ಎ ಮತ್ತು ಎ ಇಂಟರ್ಸೆಕ್ಷನ್ ಬಿ ಆರ್ ಕಾಲ್ಡ್ ಆಸ್ ಪೇರ್ ವಾಯ್ಸ್ disjoint sets. And lastly students, De Morgan's law also plays a very important role. ಅರ್ಥ ಆಗಿದೆ ಅಲ್ಲ? ಓಕೆ, ಸೊ ಹಾಗಾದ್ರೆ ನಾನು ಕೆಲವು ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತೀನಿ ಇದರಲ್ಲಿ ನಿಮಗೆ. ಸೊ ನೋಡಿ, here there are how many elements students? 6 elements. n of a equals to ಎಷ್ಟು ಎಲಿಮೆಂಟ್ ಇದೆ ಇದರಲ್ಲಿ? 6 elements ಇದೆ. Then the number of subsets of a which contains at least 2 elements is. ಅಂದ್ರೆ ಈಗ ನನಗೆ 6 ಎಲಿಮೆಂಟ್ಸ್ ಇದೆ, ಒಂದು ಸೆಟ್ 6 ಎಲಿಮೆಂಟ್ಸ್ ಇದೆ. ಓಕೆ, ಈ 6 ಎಲಿಮೆಂಟ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಂಬರ್ ಆಫ್ ಎಲಿಮೆಂಟ್ಸ್ n ಆಫ್ a ಈಕ್ವಲ್ಸ್ ಟು 6 ಇದ್ದಾಗ ಡಿಫರೆಂಟ್ ವೆರೈಟೀಸ್. ಸೊ ಡಿಫರೆಂಟ್ ವೆರೈಟೀಸ್ ಸ್ಟೂಡೆಂಟ್ಸ್ ಏನು ಬರುತ್ತೆ ನನಗೆ? ಎಸ್, ಸೊ ಡಿಫರೆಂಟ್ ವೆರೈಟೀಸ್ ಬಂದು 0 ಎಲಿಮೆಂಟ್ಸ್ ಇರುತ್ತೆ, 1 ಎಲಿಮೆಂಟ್, 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್, 5 ಎಲಿಮೆಂಟ್, 6 ಎಲಿಮೆಂಟ್ಸ್. ಸೊ ಈ ರೀತಿ ಡಿಫರೆಂಟ್ ವೆರೈಟೀಸ್ ಬರುತ್ತೆ ನನಗೆ. ಓಕೆ, ಸೊ 7 ಟೈಪ್ಸ್ ಆಫ್ ಡಿಫರೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ ಸಬ್ಸೆಟ್ಸ್ ಅಲ್ಲಿ. ರೈಟ್. ಸೊ ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್ ನನಗೆ? The number of subsets of A which contains at least 2 elements. 2 elements ಇರೋದು ಮಿನಿಮಮ್ 2 ಎಲಿಮೆಂಟ್ಸ್. ಅಟ್ ಲೀಸ್ಟ್ ಅಂದ್ರೆ ಏನು? ಮಿನಿಮಮ್ 2 ಎಲಿಮೆಂಟ್ಸ್. ಸೊ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು? ಸೊ 6 ಎಲಿಮೆಂಟ್ಸ್ ಕೂಡ ಸಿಗ್ಬೋದು ನನಗೆ. ಹಾಗಾದ್ರೆ ನನಗೆ ಲಿಸ್ಟ್ ಬೇಕಾಗಿರೋದು ಯಾವ್ದು ಸ್ಟೂಡೆಂಟ್ಸ್? ಸಬ್ಸೆಟ್ಸ್ ವಿಚ್ ಕಂಟೈನ್ಸ್ 2 ಎಲಿಮೆಂಟ್, 3 ಎಲಿಮೆಂಟ್, 4 ಎಲಿಮೆಂಟ್, 5 ಎಲಿಮೆಂಟ್ ಆ್ಯಂಡ್ 6 ಎಲಿಮೆಂಟ್. ಓಕೆ, ಸೊ ಇಷ್ಟು ಸಬ್ಸೆಟ್ಸ್ ಇರೋದು ನನಗೆ ಲಿಸ್ಟ್ ಬೇಕು. ಹಾಗಾದ್ರೆ ಇದನ್ನು ಕೌಂಟ್ ಮಾಡ್ತಾ ಕೂತ್ಕೋಬೋದಾ ನಾನು? ಆ ರೀತಿ ಯಾಕೆ ಮಾಡಕ್ಕೆ ಹೋಗ್ತೀರಾ? ಅವಶ್ಯಕತೆ ಇಲ್ಲ ಅಲ್ಲ. ರೈಟ್. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ನಂಬರ್ ಆಫ್ ಸಬ್ಸೆಟ್ಸ್ ಈಕ್ವಲ್ಸ್ ಟು ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿದೆ? 2 power 6 ವಿಚ್ ಇಸ್ ಈಕ್ವಲ್ ಟು 64. ಹೌದಲ್ಲ? ಎಷ್ಟು ನಿಮಗೆ ಎಂಟಿ ಸೆಟ್ ಸಿಗುತ್ತೆ? ಒಂದೇ ಎಂಟಿ ಸೆಟ್ ಸಿಗೋದಲ್ವಾ? ರೈಟ್. ಸೊ ಹಾಗಾದ್ರೆ ಈ 64 ಅಲ್ಲಿ ಆ ಒಂದು ಎಂಟಿ ಸೆಟ್ ಏನಿದೆ ಅದನ್ನ ಡಿಲೀಟ್ ಮಾಡಿ. ಓಕೆ, ಸೊ ಇದನ್ನ ಬಿಟ್ಟೆ, ಐ ಹ್ಯಾವ್ ಡಿಲೀಟೆಡ್ ದಿಸ್. ನೆಕ್ಸ್ಟ್ ಯಾವ್ದನ್ನ ಬಿಡಬೇಕು? 1 ಎಲಿಮೆಂಟ್ಸ್ ಇರೋದನ್ನ ಬಿಡಬೇಕು. 1 ಎಲಿಮೆಂಟ್ಸ್ ಇರೋದು ಬಿಟ್ಟರೆ ಯಾವ್ದಾಗುತ್ತೆ ಸ್ಟೂಡೆಂಟ್ಸ್? ಸೊ ಎಷ್ಟು 1 ಎಲಿಮೆಂಟ್ಸ್ ಇರೋದು ಸಿಗುತ್ತೆ? 6 ಸಬ್ಸೆಟ್ ಸಿಗುತ್ತೆ 1 ಎಲಿಮೆಂಟ್ಸ್ ಇರೋದು. ಹಾಗಾದ್ರೆ ಐ ಆಮ್ ಡಿಲೀಟಿಂಗ್ ದಟ್ 6 ಸಬ್ಸೆಟ್ಸ್ ಆಲ್ಸೋ. ಸೊ ಐ ಆಮ್ ಡಿಲೀಟಿಂಗ್ ದಿಸ್ ಆಲ್ಸೋ. ಓಕೆ, ಹಾಗಾದ್ರೆ ನನ್ನ ಹತ್ರ ಸ್ಟೂಡೆಂಟ್ 64 ಸಬ್ಸೆಟ್ಸ್ ಇತ್ತು. ಅದರಲ್ಲಿ ಯಾವ್ದಾವ್ದನ್ನ ಬಿಸಾಕ್ಬಿಟ್ಟೆ ನಾನು? 0 ಎಲಿಮೆಂಟ್ ಇರೋದನ್ನ ಬಿಸಾಕ್ತೆ, 1 ಎಲಿಮೆಂಟ್ ಇರೋದನ್ನ ಬಿಸಾಕ್ತೆ. ಹೌದಲ್ಲ? ಹಂಗಾರೆ ಉಳ್ಕೊಂಡಿರೋದು ಇಷ್ಟ ಅಲ್ವಾ? ರೈಟ್. ಸೊ ಹಾಗಾದ್ರೆ ಎಷ್ಟಾಯ್ತು ಸ್ಟೂಡೆಂಟ್ಸ್ ಇದು? 64 minus 7 which is equal to how much? 57. ಹೌದಲ್ಲ? ರೈಟ್. ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ರೀತಿ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ನನಗೆ ನೋಡಿ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ನಮ್ಗೆ ಆಲ್ರೆಡಿ 2 ಪ್ರಾಪರ್ಟಿ ಗೊತ್ತಾಯ್ತು. ಏನು? ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆದ್ರೆ ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ then A intersection B equals to what? And A union B equals to what? Yes students, you are right. A intersection B equals to A and A union B equals to what? B. So intersection ಮಾಡಿದಾಗ ಚಿಕ್ಕದಿರೋದು ಬರುತ್ತೆ, ಯೂನಿಯನ್ ಮಾಡಿದಾಗ ದೊಡ್ಡದಿರೋದು ಬರುತ್ತೆ. ಸೊ ಚಿಕ್ಕದು ಯಾವ್ದು ಇದರಲ್ಲಿ? A is smaller one and B is the larger one. ಓಕೆ, ಸೊ ಹಾಗಾದ್ರೆ ಇದನ್ನ ನೋಡಿ, ಜಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ n of A union B equals to ಏನು ಬಂದಿದೆ? B ಬಂದಿದೆ ಅಲ್ಲ? ರೈಟ್. ಸೊ ಹಾಗಾದ್ರೆ and A intersection B equals to n of B ಅಂತ ಹಾಕಿದ್ದಾರೆ. Which is right one students? Yes, you are right. n of A union B equals to what students? B. n of B. That is the required answer. ಯಾವಾಗ? if A is a subset of B. ಅರ್ಥ ಆಗ್ತಿದ್ಯಾ? ಸೊ ಇದರಲ್ಲಿ ಏನು ಕೇಳಿದ್ರೆ n of A intersection B equals to n of B ಅಂತ ಇದೆ. ಬಟ್ A intersection B ಆದ್ರೆ ಏನು ಬರುತ್ತೆ? A ಬರುತ್ತೆ. ಹೌದಲ್ಲ? ಸೊ ದಿಸ್ ಇಸ್ ನಾಟ್ ದ ಆನ್ಸರ್. ಸೊ ಖಂಡಿತ ಯಾವುದು ಕೂಡ ಆನ್ಸರ್ ಆಗಿರೋದಿಲ್ಲ. ಅರ್ಥ ಆಗಿದೆ ಅಲ್ಲ ಎಲ್ಲರಿಗೂ? ರೈಟ್. ಓಕೆ, ಸೊ ಹಾಗಾದ್ರೆ ಲೆಟ್ ಮಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಸೊ ಇದರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಇದರಲ್ಲಿ? ದೇ ಹ್ಯಾವ್ ಗಿವನ್ n of A. ಸೊ n of A ಈಕ್ವಲ್ಸ್ ಟು 50 ಇದೆ. n of B ಈಕ್ವಲ್ಸ್ ಟು ಎಷ್ಟಿದೆ? 60 ಇದೆ. ರೈಟ್. ಸೊ n of A intersection B ಎಷ್ಟಿದೆ? 20 ಇದೆ. ಸೊ ಹಾಗಾದ್ರೆ ನನಗೆ ಕೇಳ್ತಾ ಇರೋದೇನು ಇದರಲ್ಲಿ? n of A dash intersection B dash.
ಸೊ ಇದನ್ನ ಸ್ಟೂಡೆಂಟ್ಸ್ ವೆನ್ ಡಯಾಗ್ರಾಮ್ ಇಂದನೂ ಸಾಲ್ವ್ ಮಾಡ್ಬೋದು ಅಂಡ್ ಆಲ್ಸೋ ವಿ ಕ್ಯಾನ್ ಸಾಲ್ವ್ ಇಟ್ ಬೈ ದ ಅಡಿಷನ್ ಥಿಯರಮ್ ರೂಲ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಎನ್ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಏನು? ವಿ ಕ್ಯಾನ್ ಕಾಲ್ ರೈಟ್ ಇಟ್ ಆಸ್ ಎನ್ ಆಫ್ ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಯಾವ ರೂಲ್ ಇಂದ ಸ್ಟೂಡೆಂಟ್ಸ್ ಈ ರೀತಿ ಬರೀತಾ ಇದ್ದೀನಿ ನಾನು? ಐ ಕ್ಯಾನ್ ರೈಟ್ ದಿಸ್ ಬೈ ಯೂಸಿಂಗ್ ವೆನ್ ಡಯಾಗ್ರಾಮ್ಸ್. ಯಾಕಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ವಾಟ್ ಈಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಸ್ಟೂಡೆಂಟ್ಸ್? ಎಸ್, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಎ ಯೂನಿಯನ್ ಬಿ ಓಲ್ ಡ್ಯಾಶ್. ಓಕೆ, ಈಗ ಎ ಯೂನಿಯನ್ ಬಿ ಓಲ್ ಡ್ಯಾಶ್ ನ ಹೇಗೆ ಬರ್ಕೋತೀನಿ ನೋಡಿ. ಹೌ ಐ ವಿಲ್ ರೈಟ್, ಜಸ್ಟ್ ವಾಚ್ ಸ್ಟೂಡೆಂಟ್ಸ್. ನಾವ್ I will write this n of a union b old dash because we know that a dash andre enu, which is nothing but u minus a. Okay, so ide rule apply madadre n of u minus n of a union b ee reeti baritini. Okay na? So hagadre a dash equals to u minus a alva. Hagadre students a union b old dash, what is a union b old dash? Which is nothing but u minus a union b. Okay, so complete ನಾನು n ಅಂತ ತಗೊಳ್ತೀನಿ, n of a union b old dash. ಹಾಗಾದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, ಇದರಲ್ಲಿ ವಿ ಗೆಟ್ ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಯೂನಿಯನ್ ಬಿ. ಇಷ್ಟೇ ಮಾಡಿರೋದು. ಓಕೆ, ಸೊ ನಮಗೆ ಎನ್ ಆಫ್ ಯು ಆಲ್ರೆಡಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ವಾಟ್ ಈಸ್ ಎನ್ ಆಫ್ ಯು? ಇಫ್ ಯು ಹ್ಯಾಸ್ 100 ಎಲಿಮೆಂಟ್ಸ್, ಹಾಗಾದ್ರೆ ಸ್ಟೂಡೆಂಟ್ಸ್ ಎನ್ ಆಫ್ ಯು ಇಸ್ ವಾಟ್? 100. ರೈಟ್, ಇದರಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 100 ಮೈನಸ್ ಸ್ಟೂಡೆಂಟ್ಸ್ ಎನ್ ಆಫ್ ಎ ಯೂನಿಯನ್ ಬಿ. ವಾಟ್ ಈಸ್ ಎನ್ ಆಫ್ ಎ ಯೂನಿಯನ್ ಬಿ? ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ, ರೈಟ್, ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ಹಾಗಾದ್ರೆ ಇದರಲ್ಲಿ ನನಗೆ 100 ಮೈನಸ್ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಬಂತು ಸ್ಟೂಡೆಂಟ್ಸ್? ಎಸ್, ಎನ್ ಆಫ್ ಎ ಅಂದರೆ 50 ಇದೆ, ಪ್ಲಸ್ ಎನ್ ಆಫ್ ಬಿ ಅಂದರೆ 60 ಇದೆ, ಮೈನಸ್ ಎಷ್ಟು ಬಂತು? 20 ಬಂತು. ದೇರ್ಫೋರ್ ವಿ ಗಾಟ್ 100 ಮೈನಸ್ ಎಷ್ಟಿದೆ ಇದರಲ್ಲಿ ಸ್ಟೂಡೆಂಟ್ಸ್? 90 ಬರುತ್ತೆ. ಆನ್ಸರ್ ಇಸ್ ವಾಟ್? 10. ಎಸ್ ಸ್ಟೂಡೆಂಟ್ಸ್, ಯು ಆರ್ ರೈಟ್. ಆನ್ಸರ್ ಇಸ್ ವಾಟ್? 10 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆ ಅಲ್ಲ? ಸೊ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳಿದೆ, ಅದನ್ನು ನೀವೇ ಟ್ರೈ ಮಾಡಿ ಸಾಲ್ವ್ ಮಾಡೋದಕ್ಕೆ. ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನ್ಸಲ್ಲಿ ಕೇಳಿ, ವಿ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಓಕೆ, ಫೈನ್. ಹಾಗಾದರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಈಗ ನಾವು ರಿಲೇಷನ್ಸ್ ಮತ್ತೆ ಫಂಕ್ಷನ್ಸ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದ್ರ ಕಡೆ ಗಮನ ಹರಿಸೋಣ. ಓಕೆ ಓಕೆ ಸೊ ಸ್ಟೂಡೆಂಟ್ಸ್, ಹಾಗಾದ್ರೆ ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಏನು ಕಾನ್ಸೆಪ್ಟ್ಸ್ಗಳನ್ನ ಕಲ್ತ್ಕೋಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಇದರಲ್ಲಿ ಫಸ್ಟ್ ಆಫ್ ಆಲ್ ರಿಲೇಷನ್ಸ್ ಅಂಡ್ ಫಂಕ್ಷನ್ ಶುರುವಾಗೋಕ್ಕಿಂತ ಮುಂಚೆ ಶುರುವಾಗೋದು ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ಹಾಗಾದ್ರೆ ನಾನು ಫಸ್ಟ್ ಗಮನ ಕೊಡಬೇಕಾಗಿರೋದು ಕಾರ್ಟಿಷಿಯನ್ ಪ್ರಾಡಕ್ಟ್ ಬಗ್ಗೆ. ಎಸ್, ಮೈ ಫಸ್ಟ್ ಕಾನ್ಸಂಟ್ರೇಷನ್ ಶುಡ್ ಬಿ ಆನ್ ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ನಿಮಗೆಲ್ಲ ಗೊತ್ತಿದೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಏನಂತ ಗೊತ್ತಿದೆ, ಬಟ್ ಐ ವುಡ್ ಲೈಕ್ ಟು ರೀಕಾಲ್ ದಿಸ್. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೆ ಏನು? ಎ ಕ್ರಾಸ್ ಬಿ ಅಂತ ಬರಿತೀವಿ, ಅಂಡ್ ಎ ಕ್ರಾಸ್ ಬಿ ಅಂತ ಬರೆದಾಗ ಎಲಿಮೆಂಟ್ಸ್ ಯಾವ ರೀತಿ ಇರುತ್ತೆ? ಎ ಕೊಮ ಬಿ ಅಂತ ಇರುತ್ತೆ, ಸಚ್ ದಟ್ ಎ ಬಿಲಾಂಗ್ಸ್ ಟು ಎ ಅಂಡ್ ಬಿ ಬಿಲಾಂಗ್ಸ್ ಟು ಬಿ. ರೈಟ್, ದಿಸ್ ಈಸ್ ಕಾಲ್ಡ್ ಆಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಸೊ ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಲ್ಲಿ ಏನ್ ಕ್ವಶನ್ ಅಥವಾ ಯಾವ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರಬೇಕು ನನಗೆ ಅಂತಂದ್ರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಓಕೆ, ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್, ದಟ್ ಈಸ್ ಇಫ್ ಎನ್ ಆಫ್ ಎ equals to p and n of b equals to q, okay, then n of a cross b equals to students we get p into q. So ಈ ಕಾನ್ಸೆಪ್ಟ್ ಮೇಲೆ ಕೆಲವು ಟೈಮಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ನನಗೆ ಬೇಕಾಗಿರೋದು ರಿಲೇಷನ್ಸ್. ಸೊ ಕಾರ್ಟಿಷಿಯನ್ ಪ್ರಾಡಕ್ಟ್ ಹೇಳ್ದೇನೆ ನಾನು ರಿಲೇಷನ್ಸ್ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಎಸ್, ರಿಲೇಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಯಾಕೆ ಬೇಕಾಗತ್ತೆ ಅಂತಂದ್ರೆ, relation are, okay, so relation are from a non-empty set A, from a non-empty set A to, from a non-empty set A to a non-empty set B to a non-empty set B is a subset of A cross B. Is a subset of A cross B. ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ನಾನು ಎ ಕ್ರಾಸ್ ಬಿ ಗೊತ್ತಿಲ್ದೇನೆ ನಾನು ರಿಲೇಷನ್ಸ್ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ರಿಲೇಷನ್ ಕೂಡ ಎ ಕ್ರಾಸ್ ಬಿದು ಸಬ್ಸೆಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಥಿಂಗ್ ಯು ನೀಡ್ ಟು ನೋ ಸ್ಟೂಡೆಂಟ್ಸ್. ಹಾಗಾದ್ರೆ ನನಗೆ ಒನ್ಸ್ ಅಗೇನ್ ಕೌಂಟಿಂಗ್ ದ ನಂಬರ್ ಆಫ್ ರಿಲೇಷನ್ಸ್ ತುಂಬಾನೇ ಮುಖ್ಯ ಆಗುತ್ತೆ ಇದರಲ್ಲಿ. ಯಾಕಂದ್ರೆ ಸಬ್ಸೆಟ್ ಅಂತ ಬಂದ ಮೇಲೆ ಸಬ್ಸೆಟ್ಸ್ನ ಕೌಂಟ್ ಮಾಡ್ಬೋದು ನಾನು. ಸೊ ಸಬ್ಸೆಟ್ಸ್ನ ಕೌಂಟ್ ಹೇಗೆ ಮಾಡ್ತೀವಿ ಅಂತ ಗೊತ್ತಿದೆ, 2n ಅಂತ ಗೊತ್ತಿದೆ, ರೈಟ್. ಸೊ ಹಾಗಾದ್ರೆ ನಾನು ಸಬ್ಸೆಟ್ಸ್ನ ಕೌಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಖಂಡಿತ ನಾನು ರಿಲೇಷನ್ಸ್ ಕೂಡ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ಬೋದು, ಸೊ ಎಷ್ಟು ರಿಲೇಷನ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು, 2 ಸೆಟ್ ಕೊಟ್ಟಿದ್ರೆ ಅನ್ನೋದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಅದನ್ನೇ ಈಗ ಬರೆಯೋಕೆ ಹೋಗ್ತೀನಿ. ಎಸ್, ಸೊ ಹಿಯರ್ ಇಫ್ n of a equals to p, n of b equals to q, okay, then number of relations from A to B, then number of relations from A to B
will be equal to students 2 power p into q. ಓಕೆ, ಸೊ ಇಲ್ಲಿ ಪಿ ಇಂಟು ಕ್ಯೂ ಎಷ್ಟು ಏನು ಬಂತು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಯಾವುದು ಎ ಕ್ರಾಸ್ ಬಿ ಆಯಿತು. ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಗೊತ್ತಾದ್ಮೇಲೆ ಅದ್ರ ಸಬ್ಸೆಟ್ ಎಷ್ಟಿರುತ್ತೆ, 2 ಪವರ್ ಪಿ ಕ್ಯೂ ಅಷ್ಟೇ ರಿಲೇಷನ್ಸ್ಗಳಿರುತ್ತೆ ಸ್ಟೂಡೆಂಟ್ಸ್. ನಂಬರ್ ಆಫ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಬೇರೆ ಅಲ್ಲ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಬೇರೆ ಅಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ ಇಸ್ ಸೇಮ್ ಆಸ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ಅರ್ಥ ಆಯ್ತಲ್ಲ? ಓಕೆ, ನಂಬರ್ ಆಫ್ ರಿಲೇಷನ್ಸ್ ಅಂದ್ರೂ ಒಂದೇನೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂದ್ರೂ ಒಂದೇನೆ, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ ಅಂದ್ರೂ ಒಂದೇನೆ. ಬೋತ್ ಆರ್ ಎಕ್ಸಾಕ್ಟ್ಲಿ ಸೇಮ್ ಸ್ಟೂಡೆಂಟ್ಸ್. ಸೊ ಎರಡರ ಬಗ್ಗೆನೂ ಕ್ವಶನ್ಸ್ ಬರುತ್ತೆ. ಓಕೆ, ದೆನ್ ಅಪಾರ್ಟ್ ಫ್ರಮ್ ದಿಸ್ ಫಂಕ್ಷನ್ಸ್. ಸೊ ಫಂಕ್ಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ. ಎಸ್, ಸೊ ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ ಅಂದ್ರೇನು? ಅ ಫಂಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಸ್ಯಾಟಿಸ್ಫೈಯಿಂಗ್ ಟೂ ಪ್ರಾಪರ್ಟೀಸ್. ಫಂಕ್ಷನ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ವಿಚ್ ಸ್ಯಾಟಿಸ್ಫೈಸ್ ಟೂ ಪ್ರಾಪರ್ಟೀಸ್. ಏನದು ಪ್ರಾಪರ್ಟೀಸ್ ಅಂತಂದ್ರೆ, ಮೊದಲನೇ ಪ್ರಾಪರ್ಟಿ ಏನಂತಂದ್ರೆ, ಎರಡು ಸೆಟ್ ಇದೆ, ಎ ಮತ್ತೆ ಬಿ ಅನ್ನೋದು ಎರಡು ಸೆಟ್ ಇದೆ, ಹೌದಲ್ಲ? ಎಫ್ ಫ್ರಮ್ ಎ ಟು ಬಿ ಇಸ್ ಅ 2 ಸೆಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಎ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೆ ಬಿ ಅಲ್ಲಿ ಫ್ರೆಂಡ್ಸ್ ಇರಲೇಬೇಕು. ಸೊ ಎ ಮತ್ತೆ ಬಿ ಎರಡು ಮನೆ ಅಂತ ಅನ್ಕೊಳ್ಳಿ. ಎ ಅಲ್ಲಿ 5 ಜನ ಇರ್ತಾರೆ, ಬಿ ಅಲ್ಲಿ ಒಂದು 10 ಜನ ಇರ್ತಾರೆ ಅಂತ ಅನ್ಕೊಳ್ಳಿ. ಬಿ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಎ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಮೊದಲನೇ ಸೆಟ್ ಯಾವುದಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆ ಸೆಟ್ ಅಲ್ಲಿ ಇರೋ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಬಿ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಇದು ಮೇನ್ ಆಗಿ. ಅಂಡ್ ಎ ಅಲ್ಲಿರೋ ಯಾವುದೇ ಒಬ್ಬ ಮನುಷ್ಯನಿಗೆ ಇಬ್ರು ಫ್ರೆಂಡ್ಸ್ ಇರಬಾರ್ದು, ಒಬ್ಬನೇ ಫ್ರೆಂಡ್ ಇರಬೇಕು. ಓಕೆ, ಸೊ ಎ ಅಲ್ಲಿ ರಾಮ್ ಶ್ಯಾಮ್ ಅಂತ ಇದ್ದಾರೆ ಅಂತಂದ್ರೆ, ಇಬ್ರು ಇದ್ದಾರೆ ಅಂತಂದ್ರೆ ರಾಮ್ಗೆ ಒಬ್ಬನೇ ಫ್ರೆಂಡ್ ಇರಬೇಕು ಅಂಡ್ ಬಿ ಶ್ಯಾಮ್ಗೂ ಕೂಡ ಒಬ್ಬನೇ ಫ್ರೆಂಡ್ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ವಿ ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಎ ಇಯರ್ ಅಂಡ್ ನಾಟ್ ಆನ್ ಬಿ. ಇದು ನಿಮ್ಗೆ ಗಮನ ಇರಲಿ. ಗಾಟ್ ಇಟ್? ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ ಅಂಡ್ if n of a equals to p and n of b equals to q. ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್, ನನಗೆ ಇದರಲ್ಲಿ ಸಿನ್ಸ್ ಐ ಟೋಲ್ಡ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಇಟ್ಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್ ಅಂತ ಹೇಳಿದೆ. ರಿಲೇಷನ್ಸ್ ನ ಕೌಂಟ್ ಮಾಡ್ತೀವಿ ಅಂತಂದ್ರೆ ಫಂಕ್ಷನ್ಸ್ ನ ಕೌಂಟ್ ಮಾಡೋಕ್ಕಾಗಲ್ವಾ? ಖಂಡಿತ ಕೌಂಟ್ ಮಾಡ್ಬೋದು. ಹೇಗೆ ಅಂತಂದ್ರೆ, ದೆನ್ ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ನಂಬರ್ ಆಫ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ, ಇದು ಫಾರ್ಮುಲಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫ್ರಮ್ ಎ ಟು ಬಿ ಈಕ್ವಲ್ಸ್ ಟು ವಾಟ್ ಸ್ಟೂಡೆಂಟ್ಸ್? ಇಟ್ ಇಸ್ n of b power n of a, n of b power n of a which is equal to q power p ಆಗುತ್ತೆ. ನಾನು ಮೇಜರ್ ಆಗಿ ನಿಮ್ಗೆ ಹೇಳೋದು n of b power n of a ಏನಿದೆ ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್ ಪರ್ಟಿಕ್ಯುಲರ್ ಫಾರ್ಮುಲಾ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಕಾರ್ಟಿಷಿಯನ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಾಯ್ತು, ಹೌದಲ್ಲ? ರಿಲೇಷನ್ಸ್ ಬಗ್ಗೆ ಹೇಳಾಯ್ತು, ಫಂಕ್ಷನ್ಸ್ ಬಗ್ಗೆ ಹೇಳಾಯ್ತು. ಹಾಗಾದ್ರೆ ಇನ್ಯಾವ್ದ್ರ ಮೇಲೆ ಕೇಳ್ತಾರೆ ಇದರಲ್ಲಿ ಸ್ಟೂಡೆಂಟ್ಸ್? ನಿಮ್ಗೆ ನೆನಪಿರ್ಬೋದು, ಯು ಆರ್ ಲರ್ನ್ಡ್ ಅಬೌಟ್ ಸರ್ಟನ್ ಫಂಕ್ಷನ್ಸ್ ಇನ್ ದ ಫಸ್ಟ್ ಇಯರ್. ಯಾವ್ದ್ರ ಬಗ್ಗೆ ಕಲ್ತಿದ್ದೀರಾ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಗ್ಗೆ ಕಲ್ತಿದ್ದೀರಾ, ಮಾಡ್ಯುಲಸ್ ಫಂಕ್ಷನ್ ಬಗ್ಗೆ ಕಲ್ತಿದ್ದೀರಾ, ಅಂಡ್ ಸಿಗ್ನಮ್ ಫಂಕ್ಷನ್ ಬಗ್ಗೆ ಕಲ್ತಿದ್ದೀರಾ. ವಿತ್ ಆಲ್ಸೋ ವಿತ್ ದಿಸ್ ಯು ಆರ್ ಲರ್ನ್ಡ್ ಅಬೌಟ್ ಐಡೆಂಟಿಟಿ ಫಂಕ್ಷನ್, ರೈಟ್? ಕಾನ್ಸ್ಟೆಂಟ್ ಫಂಕ್ಷನ್ ಬಗ್ಗೆ ಕಲ್ತಿದ್ದೀರಾ. ಸೊ ಇದು ಎಲ್ಲರದ್ದು ಕೂಡ ಡೊಮೇನ್ ಮತ್ತೆ ರೇಂಜ್ ನ ಕಲ್ತ್ಕೊಳ್ಳಿ. ಓಕೆ, ಅಂಡ್ ಆಲ್ಸೋ ರ್ಯಾಷನಲ್ ಫಂಕ್ಷನ್, ದಟ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫಂಕ್ಷನ್. ಸೊ ಸ್ಟೂಡೆಂಟ್ಸ್, ಯು ನೀಡ್ ಟು ನೋ ದ ಡೊಮೇನ್ ಅಂಡ್ ರೇಂಜ್ ಆಫ್ domain and range of the following functions. ಸೊ ಯಾವ್ದ್ಯಾವ್ದು? ಮೊದಲನೇದು ಸ್ಟೂಡೆಂಟ್ಸ್, ನಿಮಗೆ ಐಡೆಂಟಿಟಿ ಫಂಕ್ಷನ್ ಬರ್ತೀನಿ. ಸೊ ಫಸ್ಟ್ ಐ ವಿಲ್ ಕಮ್ ಅಕ್ರಾಸ್ ಐಡೆಂಟಿಟಿ ಫಂಕ್ಷನ್. ಸೊ ಐಡೆಂಟಿಟಿ ಫಂಕ್ಷನ್ ಅಂತ ಬಂದಾಗ ಇದಕ್ಕೆ ಡೊಮೇನ್ ಮತ್ತೆ ರೇಂಜ್ ಏನು? ಡಿ ಅಂತ ಬರಿತೀನಿ ಡೊಮೇನ್, ರೇಂಜ್ ಆರ್ ಅಂತ ಬರಿತೀನಿ. ಓಕೆ, ಸೊ ಡೊಮೇನ್ DOMAIN, ರೇಂಜ್ ಇಸ್ RANGE, ರೈಟ್? ಸೊ ಡೊಮೇನ್ ಅಂಡ್ ರೇಂಜ್ ತುಂಬಾನೇ ಮುಖ್ಯ ಆಗುತ್ತೆ. ಇದಕ್ಕೆ ಡೊಮೇನ್ ಬಂದು ರಿಯಲ್ ನಂಬರ್ ಅಂಡ್ ರೇಂಜ್ ಇಸ್ ಆಲ್ಸೋ ರಿಯಲ್ ನಂಬರ್ ಸ್ಟೂಡೆಂಟ್ಸ್. ಯಾಕಂದ್ರೆ ನಾನು ಏನು ಇನ್ಪುಟ್ ಕೊಡ್ತೀನಿ ಅದೇ ಔಟ್ಪುಟ್ ಬರುತ್ತೆ. ಐಡೆಂಟಿಟಿ ಫಂಕ್ಷನ್ ಅಂದ್ರೆ ಐಡೆಂಟಿಟಿ ಇಸ್ ನಥಿಂಗ್ ಬಟ್ ವಾಟ್ ಎವರ್ ದ ಇನ್ಪುಟ್ ಐ ಗಿವ್ ಐ ಗೆಟ್ ದ ಸೇಮ್ ಔಟ್ಪುಟ್. ಓಕೆ, ಹಾಗಾದ್ರೆ ನಾನು 1 ಅಂತ ಇನ್ಪುಟ್ ಕೊಟ್ರೆ 1 ವಿಲ್ ಬಿ ದ ಔಟ್ಪುಟ್, 2 ಅಂತ ಇನ್ಪುಟ್ ಕೊಟ್ರೆ 2 ವಿಲ್ ಬಿ ದ ಔಟ್ಪುಟ್. ಹಂಗಾದ್ರೆ ರಿಯಲ್ ನಂಬರ್ಸ್ ಎಲ್ಲ ವ್ಯಾಲ್ಯೂಸ್ಗಳನ್ನ ಇನ್ಪುಟ್ ಕೊಡ್ತೀನಿ ಅಂದ್ರೆ ಔಟ್ಪುಟ್ ಏನಾಗುತ್ತೆ? ರಿಯಲ್ ನಂಬರ್ಸ್ ಆಗಿರುತ್ತೆ. ದಿಸ್ ಇಸ್ ದ ಫಸ್ಟ್ ಫಂಕ್ಷನ್ ಯು ನೀಡ್ ಟು ನೋ. ಅಂಡ್ ನೆಕ್ಸ್ಟ್ ಒನ್ ಇಸ್ ಕಾನ್ಸ್ಟೆಂಟ್ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕು. ಸೊ ವಾಟ್ ಯು ಮೀನ್ ಬೈ ಕಾನ್ಸ್ಟೆಂಟ್ ಫಂಕ್ಷನ್ ಸ್ಟೂಡೆಂಟ್ಸ್ ಇಯರ್? ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಅಂದ್ರೆ ನೀವೇನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಓಕೆ, ಸೊ ನೀವೇನೇ ಇನ್ಪುಟ್ ಕೊಡಿ ಔಟ್ಪುಟ್ ವಿಲ್ ರಿಮೇನ್ ಸೇಮ್. ಓಕೆ, ಸೊ ಹಾಗಾದ್ರೆ ಡೊಮೇನ್ ಏನು? ಎಸ್, ಐ ಕ್ಯಾನ್ ಗಿವ್ ಈಚ್ ಅಂಡ್ ಎವ್ರಿ ವ್ಯಾಲ್ಯೂ ಆನ್ ದ ರಿಯಲ್ ಪ್ಲೇನ್ ಆಸ್ ದ ಇನ್ಪುಟ್. ಹಾಗಾದ್ರೆ ಸ್ಟೂಡೆಂಟ್ಸ್, ಡೊಮೇನ್ ಇಸ್ ರಿಯಲ್ ನಂಬರ್ ಬಟ್ ದ ವಾಟ್ range is students, range is nothing but here we can get only one element, that is C, if f is a function from R to R defined by f of x equals to C for all x in R.
ಓಕೆ, ಸೊ ಈ ರೀತಿ ಇದ್ರೆ f is a function from R to R defined by f of x equals to c for all x in R ಅಂತ ಇದ್ರೆ ಔಟ್ಪುಟ್ ಏನ್ ಬರುತ್ತೆ ಸ್ಟೂಡೆಂಟ್ಸ್? ಪ್ರತಿ ಸಲ c ವಿಲ್ ಬಿ ದ ಔಟ್ಪುಟ್. ನೋಡಿ ಅಂಡ್ ಇದನ್ನ c ಅಂತ ಬರಿತಾ ಇದ್ದೀನಿ, ಬ್ರಾಕೆಟ್ ಅಲ್ಲಿ ಬರಿತಾ ಇದ್ದೀನಿ, ಯಾಕಂದ್ರೆ ಇಟ್ ಈಸ್ ಆಲ್ಸೋ ಅ ಸೆಟ್. ಡೊಮೇನ್ ಕೂಡ ಒಂದು ಸೆಟ್, ರೇಂಜ್ ಕೂಡ ಒಂದು ಸೆಟ್. ಸೆಟ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಫ್ಲವರ್ ಬ್ರಾಕೆಟ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ಇದನ್ನ ಮರಿಬಾರ್ದು. ಓಕೆ, ಸೊ ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ರಾಷನಲ್ ಫಂಕ್ಷನ್. So we need to know about rational function, students. The third one is very important one, that is the rational function. Rational function. So rational function anta bandre idralli namge, yes students, rational function is nothing but it is of the form p of x by q of x. Okay, and here q of x is not equal to 0. Q of x is not equal to 0. This is called as rational function, a very 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 important one. ಓಕೆ, ಸೊ ಇದಕ್ಕೆ ಡೊಮೇನ್ ಬಂದು ರಿಯಲ್ ನಂಬರ್ ಆಗಿರುತ್ತೆ ಅಂಡ್ ಕೋಡೊಮೇನ್ ಬಂದು ಸ್ಟೂಡೆಂಟ್ಸ್ ರೇಂಜ್ ಬಂದು ಕ್ಯೂ ಆಫ್ ಎಕ್ಸ್ ಯಾವುದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ ಆ ಎಲ್ಲ ವ್ಯಾಲ್ಯೂಸ್ಗಳನ್ನು ತಗೊಳ್ತಾ ಹೋಗ್ಬೇಕು. ಓಕೆ, ಸೊ ಡೊಮೇನ್ ರಿಯಲ್ ನಂಬರ್ಸ್ ಅಂತ ಬರೆಯೋದಕ್ಕಿಂತ ಮುಂಚೆ ಈ ಎಲಿಮೆಂಟ್ ನ ಯಾವುದು 0 ಮಾಡುತ್ತಾ ಆ ಎಲಿಮೆಂಟ್ ನ ತಗೋಬಾರ್ದು. ಸಪೋಸ್ ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಇದರಲ್ಲಿ ಎಸ್, ಸಪೋಸ್ ಐ ಟೇಕ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ. ಓಕೆ, ಸೊ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಎ ಟು ಬಿ and defined by ಅಷ್ಟೊಂದೆಲ್ಲ ಅವಶ್ಯಕತೆನೂ ಇಲ್ಲ. ಸಪೋಸ್ ಇಫ್ ಐ ಜಸ್ಟ್ ರೈಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ 1 by x minus 1 ಅಂತ ಇದ್ರೆ ಇಟ್ಸ್ ಅ ರ್ಯಾಷನಲ್ ಫಂಕ್ಷನ್. ಓಕೆನಾ, ಇಟ್ ಇಸ್ ಅ ರ್ಯಾಷನಲ್ ಫಂಕ್ಷನ್. ಸೊ ಯಾಕಂದ್ರೆ ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಇದರಲ್ಲಿ ಡೊಮೇನ್, ಸೊ ಡೊಮೇನ್ ಬಗ್ಗೆ ಬಂತು ಅಂದ್ರೆ ಸ್ಟೂಡೆಂಟ್ಸ್, ಎಸ್ ಡೊಮೇನ್ ಇಸ್ ವಾಟ್? ಸೊ ಟು ಫೈಂಡ್ ದ ಡೊಮೇನ್ ಸ್ಟೂಡೆಂಟ್ಸ್ ಇಯರ್, what I need to get, the q of x should not be equals to 0. ಹಾಗಾದ್ರೆ here x minus 1 should not be equal to 0, therefore x should not be equal to 1. ಹಂಗಾದ್ರೆ ಇನ್ಪುಟ್ x is the input ಏನಾಗಿರಬಾರ್ದು? 1 ಅನ್ನೋದಾಗಿರಬಾರ್ದು. therefore domain is students r minus 1. okay, so ಈ ರೀತಿ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ರ್ಯಾಷನಲ್ ಫಂಕ್ಷನ್. ರ್ಯಾಷನಲ್ ಫಂಕ್ಷನ್ ಗೊತ್ತಾಗಬೇಕಂತಂದ್ರೆ ನಿಮಗೆ ಇದರಲ್ಲಿ ಮೇನ್ ಆಗಿ ಗೊತ್ತಾಗಬೇಕಾಗಿರೋದು ಯಾವುದು ಅಂತಂದ್ರೆ ಡಿನಾಮಿನೇಟರ್ ವ್ಯಾಲ್ಯೂ 0 ಆಗದಿದ್ದಂಗೆ ನೋಡ್ಕೋಬೇಕು. ಸೊ ಡಿನಾಮಿನೇಟರ್ ವ್ಯಾಲ್ಯೂ 0 ಆಗಬೇಕು ಅಂತಂದ್ರೆ ಕೆಲವು ಇನ್ಪುಟ್ಸ್ ಕೊಡಬೇಕಲ್ಲ, ಆ ಇನ್ಪುಟ್ಸ್ಗಳನ್ನ ಅವಾಯ್ಡ್ ಮಾಡಿದ್ರೆ ಸಾಕು, ನನಗೆ ಈಸಿಯಾಗಿ ಡೊಮೇನ್ ಸಿಗ್ತಾ ಹೋಗುತ್ತೆ. ಗಾಟ್ ಇಟ್? ಓಕೆ, ಸೊ ಹಾಗಾದ್ರೆ ನನಗೆ ರ್ಯಾಷನಲ್ ಫಂಕ್ಷನ್ ಬಗ್ಗೆ ಗೊತ್ತಾಯ್ತು. ರೈಟ್, ನೆಕ್ಸ್ಟ್ ಬೇಕಾಗಿರೋ ಸ್ಟೂಡೆಂಟ್ಸ್ ನಮಗೆ ಎಸ್ ಸ್ಕ್ವೇರ್ಡ್ ಫಂಕ್ಷನ್, ದಟ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, which is one of the very important one, f of x equals to x square. So students idikke domain bandu the real number r and range is students very very important. Output, range andre no output is nothing but students closed interval of 0 comma infinity, a very 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 important one. Okay, so input ಏನಾದರೂ ಕೊಡಿ ರಿಯಲ್ ನಂಬರ್, ಔಟ್ಪುಟ್ ಮಾತ್ರ 0 ಇರುತ್ತೆ ಇಲ್ಲ ಗ್ರೇಟರ್ ದೆನ್ 0 ಇರುತ್ತೆ. Okay, so then we need to know about the next function, that is the fifth one, modulus function. So modulus function ಬಗ್ಗೆ ಗೊತ್ತಿರಬೇಕು, ಅದರದ್ದು ಗ್ರಾಫ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ modulus function ಅಂದ್ರೆ ಏನು? ವಾಟ್ ಈಸ್ ದ ಫಂಕ್ಷನ್ ಹಿಯರ್? ದಟ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎಕ್ಸ್. ಓಕೆ, ಸೊ ಇದರಲ್ಲಿ ಕೆಲವು ಪ್ರಾಪರ್ಟೀಸ್ ಕೂಡ ಗೊತ್ತಿರಬೇಕು. ಓಕೆ, ಪ್ರಾಪರ್ಟೀಸ್ ಕೂಡ ಲಿಸ್ಟ್ ಮಾಡ್ತೀನಿ ಅಂಡ್ ಆಲ್ಸೋ ಯು ನೀಡ್ ಟು ನೋ ದ ಡೊಮೇನ್ ಅಂಡ್ ರೇಂಜ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಅಂದ್ರೆ ಏನು? What is modulus of x? It is nothing but students, we get x here and minus x. So x as the output if the input is greater than or equal to 0, and here the output is minus x if the input is less than 0. Okay, so output will be minus x if the input is x less than 0. Sir, ಮಾಡ್ಯುಲಸ್ ಫಂಕ್ಷನ್ ಕೊಟ್ಟರೆ ನನಗೆ ಬರೀ ಪಾಸಿಟಿವ್ ವ್ಯಾಲ್ಯೂ ಬರಬೇಕಲ್ಲ ಸರ್, ಯಾಕೆ ಸರ್ ನೀವು ಮೈನಸ್ ಎಕ್ಸ್ ಅಂತ ಹೇಳ್ತಿದ್ದೀರಾ ಔಟ್ಪುಟ್ ಅಂತಂದ್ರೆ ದರ್ ಇಸ್ ಅ ರೀಸನ್. ನೋಡಿ, ರೀಸನ್ ಇಟ್ ಸ್ಟೂಡೆಂಟ್ಸ್, ಸಪೋಸ್ ಇಫ್ ಯು ಪುಟ್ 3 as the input, 3 ಎಲ್ಲಿಗೆ ಬರುತ್ತೆ? the input is greater than 0, ಔಟ್ಪುಟ್ ಏನು ಬರುತ್ತೆ? 3 is the output. ಏನು ತೊಂದರೆ ಇಲ್ಲ, ಹೌದಲ್ಲ? ಬಿಕಾಸ್ ಮಾಡ್ಯುಲಸ್ ಆಫ್ 3 is equal to 3. ಅದೇ ನನಗೆ ಎಫ್ ಆಫ್ -4 ಅಂತ ಕೊಟ್ಟೆ. -4 is what? ನೆಗೆಟಿವ್ ವ್ಯಾಲ್ಯೂ, ಹೌದಲ್ಲ? ಸೊ ಹಂಗಾರೆ ಔಟ್ಪುಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ನನಗೆ ನೋಡಿ, ಮಾಡ್ಯುಲಸ್ ಆಫ್ -4 ಅಂತ ಇದ್ರೆ ಓಕೆ, ಸೊ ಫಸ್ಟ್ ಇಲ್ಲಿ ಮೈನಸ್ ಇದೆಯಲ್ಲ, ಈ ಮೈನಸ್ನ ಹಾಕೊಂಡ್ಬಿಡ್ತೀನಿ. ಅದಾದ್ಮೇಲೆ ಇನ್ಪುಟ್ ಏನಿದೆ ಸ್ಟೂಡೆಂಟ್ಸ್? ಇನ್ಪುಟ್ ಇಸ್ -4, ಸೊ ಔಟ್ಪುಟ್ ಇಸ್ ವಾಟ್ ಸ್ಟೂಡೆಂಟ್ಸ್? 4. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ದ ಮಾಡ್ಯುಲಸ್ ಫಂಕ್ಷನ್. ಓಕೆನಾ? ಸೊ ಹಾಗಾದ್ರೆ ಔಟ್ಪುಟ್ ಯಾವ ರೀತಿ ಕಾಣಿಸುತ್ತೆ? -x ರೀತಿ ಕಾಣಿಸುತ್ತೆ. ಯಾಕಂದ್ರೆ ಆ -x ಕರ್ತವ್ಯ ಏನು? ಯಾವುದೇ ಒಂದು ನೆಗೆಟಿವ್ ವ್ಯಾಲ್ಯೂ ಇನ್ಪುಟ್ ಕೊಟ್ಟಿದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದೇ ಅದರ ಕೆಲಸ. ನೆಗೆಟಿವ್ ವ್ಯಾಲ್ಯೂ ಇನ್ಪುಟ್ ಏನಿದೆ, -4 ಇಸ್ ದ ನೆಗೆಟಿವ್ ಇನ್ಪುಟ್. ಸೊ ನೆಗೆಟಿವ್ ಇನ್ಪುಟ್ ನ ಪಾಸಿಟಿವ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಮತ್ತೆ ಮೈನಸ್ನ ಮಲ್ಟಿಪ್ಲೈ ಮಾಡಬೇಕು. ಆ ಕೆಲಸ ಇಲ್ಲಿ ನಡೆದಿದೆ ಅಷ್ಟೇ. ಓಕೆ, ಸೊ ಈಗ ಇದರದ್ದು ಡೊಮೇನ್ ಮತ್ತೆ ರೇಂಜ್ ಏನು? ವಾಟ್ ಇಸ್ ದ ಡೊಮೇನ್ ಅಂಡ್ ರೇಂಜ್ ಹಿಯರ್? ಸೊ ಡೊಮೇನ್ ಇಸ್ ದ ರಿಯಲ್ ನಂಬರ್ r and range
range is what students? Range is, yes, it is non-negative real numbers, that is 0, infinity. So ಇದರಲ್ಲಿ ಏನೇನು ಪ್ರಾಪರ್ಟೀಸ್ ಬೇಕು ನನಗೆ, which are the important things I need to know here. So note ಅಲ್ಲಿ ಸ್ಟೂಡೆಂಟ್ಸ್ ಬರೆಸ್ತೀನಿ, yes, if modulus of x is less than a, then x belongs to students open interval of minus a to a. ಓಕೆ, ಸೊ ಇದನ್ನ ಈ ರೀತಿನಾದ್ರೂ ಬರಿತೀವಿ, ಅಥವಾ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಎ ಅಂಡ್ ಲೆಸ್ ದ್ಯಾನ್ ಎ ಅಂತ ಬರಿತೀವಿ. ಇದು ಮೊದಲನೇದಾಗತ್ತೆ. ಓಕೆ, ನೆಕ್ಸ್ಟ್ ಎರಡನೇದು ಬರೆದ್ರೆ ಸ್ಟೂಡೆಂಟ್ಸ್ ನಾನು, ಇಫ್ ಮಾಡಲಸ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ, ಹಾಗಾದ್ರೆ ನಿಮಗೆ ಏನಾಗುತ್ತೆ ಈಗ, ದೆನ್ ಎಕ್ಸ್ ಬಿಲಾಂಗ್ಸ್ ಟು, ಎಸ್, ಕ್ಲೋಸ್ಡ್ ಇಂಟರ್ವಲ್ ಆಫ್ ಮೈನಸ್ ಎ ಟು ಎ ಬರುತ್ತೆ. ಅಥವಾ ಇದನ್ನ ಇನ್ಯಾವ ರೀತಿ ಬರಿತೀವಿ ಅಂದ್ರೆ, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮೈನಸ್ ಎ ಅಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಬರುತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ, ರೈಟ್? ಸೊ ನೆಕ್ಸ್ಟ್ ನನಗೆ ಇದರಲ್ಲಿ, ಎಸ್ ಸ್ಟೂಡೆಂಟ್ಸ್, ಓಕೆ, ಸೊ ಇಯರ್ ಇನ್ನೇನು ಬರುತ್ತೆ ನನಗೆ ಇದರಲ್ಲಿ, ಇನ್ಯಾವ ಪ್ರಾಪರ್ಟಿ ಇದೆ ಅಂತಂದ್ರೆ, ದ ಥರ್ಡ್ ಪ್ರಾಪರ್ಟಿ ಆರ್ ಥರ್ಡ್ ನೋಟ್ ವಾಟ್ ಯು ನೀಡ್ ಟು ನೋ ಇಸ್, ಮಾಡಲಸ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಎ ಇದ್ರೆ, then students x belongs to minus infinity comma minus a union a comma infinity. Okay, so ಈ ರೀತಿ ಬರುತ್ತೆ. x belongs to what? Minus infinity comma minus a union a comma infinity. And the last one, that is fourth one, that is modulus of x is greater than or equal to a ಆದ್ರೆ, then x belongs to minus infinity comma minus a closed interval union of a comma infinity ಬರುತ್ತೆ. ಓಕೆ, ಸೊ ಇದನ್ನೆಲ್ಲ ನಿಮಗೆ ಬೇಕಾದ್ರೆ ಎಕ್ಸ್ಪ್ಲೇಷನ್ ನಮ್ಮದೇ ಇದರಲ್ಲಿ ಅಭಿಯಾನ್ ಬ್ಯಾಚಲ್ಲಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ, ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದ್ಯಾಟ್, ಮೊನ್ನೆ ನಡೆದಿರೋ ನಿಮಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಪಾಠದಲ್ಲೂ ಕೂಡ ನಾನು ನಿಮಗೆ ಮಾಡಲಸ್ ಫಂಕ್ಷನ್ನ ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿ ಇದು ನನಗೆ ಈ ಇಂಟರ್ವಲ್ಸ್ಗಳನ್ನ ಬರ್ಕೋಬೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಯು ಕ್ಯಾನ್ ಜಸ್ಟ್ ವಾಚ್ ದೇರ್ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಇದಾದಮೇಲೆ ನನಗೆ ಬೇಕಾಗಿರೋದು, greatest integer function. Okay, so the next thing I required is greatest integer function. So greatest integer function ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ಇದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ ನಾವು, ರೈಟ್? ಸೊ greatest integer function, yes, greatest integer function. ಸೊ ಹಾಗಾದ್ರೆ greatest integer function, what do you mean by greatest integer function, students? So greatest integer function is written as f of x equals to box x. f of x equals to box x. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡೋದು ಡೊಮೇನ್ ಮತ್ತೆ ರೇಂಜ್. ಎಸ್, ದ ಡೊಮೇನ್ ಈಕ್ವಲ್ಸ್ ಟು ಸ್ಟೂಡೆಂಟ್ಸ್ ದ ರಿಯಲ್ ನಂಬರ್ಸ್ ಆರ್, ಅಂಡ್ ದ ರೇಂಜ್ ಇಸ್ ವಾಟ್ ಸ್ಟೂಡೆಂಟ್ಸ್? ದ ರೇಂಜ್ ಇಸ್ ಆಲ್ವೇಸ್ ಸೆಟ್ ಆಫ್ ಇಂಟೀಜರ್ಸ್. ಓಕೆ, ಅಂದ್ರೆ ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಏನಾಗಿರುತ್ತೆ? ಇಂಟೀಜರ್ಸ್ ಆಗಿರುತ್ತೆ. ಓಕೆ, ಫೈನ್. ಸೊ ಹಾಗಾದ್ರೆ ಲಾಸ್ಟ್ ಒನ್ ಬೇಕಾಗಿರೋದು ನನಗೆ ಸಿಗ್ನಮ್ ಫಂಕ್ಷನ್. ಓಕೆ, ಸೊ ಲಾಸ್ಟ್ ಒನ್ ಇಸ್ ಸಿಗ್ನಮ್ ಫಂಕ್ಷನ್. ಸೊ ಕಮಿಂಗ್ ಟು ಸಿಗ್ನಮ್ ಫಂಕ್ಷನ್ ಹಿಯರ್, it is written as f of x equals to, actually students we can write it as mod x by x ಅಂತಾನು ಬರಿಬಹುದು, ಏನೂ ತಪ್ಪೇನಿಲ್ಲ. ಓಕೆ, ಸೊ mod x by x ಅಂತ ಬರೋದ್ರು ಒಂದೇನೆ, x by mod x ಅಂತ ಬರೋದ್ರು ಒಂದೇನೆ. ಓಕೆ, ಸೊ ಇದರಲ್ಲಿ ಸ್ಟೂಡೆಂಟ್ಸ್ ನಮಗೆ mod x by x ಇದರಲ್ಲಿ ನಮಗೆ ಮೂರು ಔಟ್ಪುಟ್ ಸಿಗುತ್ತೆ. ಒಂದು -1, ಒಂದು 0, ಒಂದು ಇದು if x is greater than 0, if the input is greater than 0, if the input is less than 0. ಇದು ಯಾವಾಗ ಅಂತಂದ್ರೆ if x equals to 0 students. So these are the three inputs which I get here. ಓಕೆ, ಸೊ ಹಾಗಾದ್ರೆ ಇದರಲ್ಲಿ ಎಸ್, ಸೊ 0 if x is equal to 0. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಇದರಲ್ಲಿ ನನಗೆ ಎಸ್. ಓಕೆ, ಸೊ ನಾವು ಸ್ಟೂಡೆಂಟ್ಸ್, ಸೊ ಇದರಲ್ಲಿ ನನಗೆ ವಾಟ್ ಇಸ್ ದ ಡೊಮೇನ್ ಅಂಡ್ ವಾಟ್ ಇಸ್ ದ ರೇಂಜ್? ಸೊ ಕಮಿಂಗ್ ಟು ಡೊಮೇನ್ ಹಿಯರ್, ಡೊಮೇನ್ ಇಸ್ ದ ರಿಯಲ್ ನಂಬರ್ ಆರ್, ಅಂಡ್ ವಾಟ್ ಇಸ್ ದ ರೇಂಜ್ ಸ್ಟೂಡೆಂಟ್ಸ್? Range is, so ನೋಡಿ input ಏನೇ ಕೊಡಿ, whatever the input you give students, what is the output here? Output is 1, -1 and 0. ಹೌದಲ್ಲ? So the output will be students 1, -1 and 0. So these will be the output which we get here. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇಲ್ಲಿ ರೇಂಜ್ ಯಾವಾಗಲೂ ಏನಿರುತ್ತೆ? 1, -1 and 0. ಗಾಟ್ ಇಟ್? ಸೊ ಇಷ್ಟು ವಿಷಯಗಳು ನಮಗೆ ಇದರಲ್ಲಿ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ಗೊತ್ತಿರಬೇಕು. ಸೊ ಮೊದಲನೇದಾಗಿ ಕಾರ್ಟಿಷನ್ ಪ್ರಾಡಕ್ಟ್ ಅಂದ್ರೆ ಏನು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕಾರ್ಟಿಷನ್ ಪ್ರಾಡಕ್ಟ್ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ರಿಲೇಷನ್ಸ್ ಅಂದ್ರೆ ಏನು, ಇಟ್ಸ್ ಅ ಸಬ್ಸೆಟ್ ಆಫ್ ಕಾರ್ಟಿಷನ್ ಪ್ರಾಡಕ್ಟ್. ನಂಬರ್ ಆಫ್ ರಿಲೇಷನ್ಸ್ ಏನು ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಫಂಕ್ಷನ್ ಅಂದ್ರೆ ಏನು, ಇಟ್ಸ್ ಅ ಸ್ಪೆಷಲ್ ಫಂಕ್ಷನ್ ಅಂದ್ರೆ ಇಟ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ರಿಲೇಷನ್. ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿರುತ್ತೆ, n of b ಪವರ್ n of a ಇರುತ್ತೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ನನಗೆ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಡೊಮೇನ್ ಮತ್ತೆ ರೇಂಜ್ ಗೊತ್ತಿರಬೇಕು, ಅಂಡ್ ಮಾಡಲಸ್ ಫಂಕ್ಷನ್ಸ್ ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು. ಅರ್ಥ ಆಯ್ತಲ್ಲ? ಓಕೆ, ಸೊ ಹಾಗಾದ್ರೆ ಇದರಲ್ಲಿ ನೆಕ್ಸ್ಟ್ ನನಗೆ ಸ್ಟೂಡೆಂಟ್ಸ್ ಎಸ್, ಸೊ ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಲೆಟ್ ಅಸ್ ಸಿ ಸಮ್ ಪ್ರಾಬ್ಲಮ್ಸ್ ಹಿಯರ್. ಎಸ್, ಸೊ ಇಫ್ ಎ ಅಂಡ್ ಬಿ ಹ್ಯಾವ್ n ಎಲಿಮೆಂಟ್ಸ್ ಇನ್ ಕಾಮನ್, ಎ ಮತ್ತೆ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇದೆ ಸ್ಟೂಡೆಂಟ್ಸ್? n ಎಲಿಮೆಂಟ್ಸ್ ಕಾಮನ್ ಇದೆ. ಹಾಗಾದ್ರೆ ನನಗೆ
ಎ ಕ್ರಾಸ್ ಬಿ ಮತ್ತು ಬಿ ಕ್ರಾಸ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮನ್ ಆಗಿರುತ್ತೆ ಅಂತ ಗೊತ್ತಾಗಬೇಕು. ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ. ಎ ಈಸ್ ಈಕ್ವಲ್ ಟು ಐ ವಿಲ್ ರೈಟ್ 1, 2, 3, ಓಕೆ, ಆ್ಯಂಡ್ ಬಿ ಈಕ್ವಲ್ಸ್ ಟು 1, 2, 4. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಎ ಮತ್ತು ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇದೆ? 2 ಎಲಿಮೆಂಟ್ಸ್ ಕಾಮನ್ ಇದೆ. ಯಾವುದು? 1, 2, 1, 2. ದೋಸ್ ಆರ್ ದ ಎಲಿಮೆಂಟ್ಸ್ ಇನ್ ಕಾಮನ್. ಸೊ ಹಾಗಾದ್ರೆ ಎ ಕ್ರಾಸ್ ಬಿ ಬರೆದರೆ, ಎ ಕ್ರಾಸ್ ಬಿ ಬರೆದ್ರೆ ಮತ್ತೆ ಬಿ ಕ್ರಾಸ್ ಎ ಬರೆದ್ರೆ ಎಷ್ಟು ಎಲಿಮೆಂಟ್ಸ್ ಕಾಮನ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ನನಗೆ ಎ ಕ್ರಾಸ್ ಬಿ ಬರೆದ್ರೆ ಏನು ಬರುತ್ತೆ? 1, 1 ಬರುತ್ತೆ, 1, 2 ಬರುತ್ತೆ, 1, 4 ಬರುತ್ತೆ. ನೆಕ್ಸ್ಟ್ 2, 1, 2, 2. ಓಕೆ, ನೆಕ್ಸ್ಟ್ 2, 4 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? ಎಸ್, ಯು ಆರ್ ರೈಟ್, 3, 1, 3, 2 ಮತ್ತೆ 3, 4 ಬರುತ್ತೆ. ಹೌದಲ್ಲ? ರೈಟ್. ಸೊ ಅದೇ ರೀತಿ ಬಿ ಕ್ರಾಸ್ ಎ ಬರೆದ್ರೆ ನನಗೆ ಏನು ಸಿಗುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ 1, 1, 1, 2. ರೈಟ್. ನೆಕ್ಸ್ಟ್ ಏನು ಬರುತ್ತೆ? 1, 3 ಬರುತ್ತೆ, 2, 1, 2, 2. ನೆಕ್ಸ್ಟ್ ಏನು ಬರುತ್ತೆ? 2, 3 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್? 4, 1, 4, 2. ರೈಟ್. ನೆಕ್ಸ್ಟ್ ಲಾಸ್ಟಲ್ಲಿ ಏನು ಬರುತ್ತೆ? 4, 3 ಬರುತ್ತೆ. ವಿ ಗೆಟ್ ವಾಟ್? 4, 3. ಹಾಗಾದ್ರೆ ಎಷ್ಟು ಎಲಿಮೆಂಟ್ಸ್ ಕಾಮನ್ ಆಯ್ತು ಸ್ಟೂಡೆಂಟ್ಸ್ ಇದರಲ್ಲಿ? ಹೌ ಮೆನಿ ಎಲಿಮೆಂಟ್ಸ್ ವೇರ್ ಕಾಮನ್ ಇಯರ್? ಎಸ್, 1, 1, 1, 1, 1, 2, 1, 2. ರೈಟ್. ನೆಕ್ಸ್ಟ್ ಏನು ಬರುತ್ತೆ? 2, 1, 2, 1, 2, 2, 2, 2. ಎಷ್ಟು ಎಲಿಮೆಂಟ್ಸ್ ಕಾಮನ್ ಆಯ್ತು ಸ್ಟೂಡೆಂಟ್ಸ್? ಓನ್ಲಿ 4 ಎಲಿಮೆಂಟ್ಸ್ ವೇರ್ ಕಾಮನ್ ದೇರ್. ರೈಟ್. ಸೊ ಹಾಗಾದ್ರೆ ಎರಡರಲ್ಲಿ ನನಗೆ ಎನ್ ಎಲಿಮೆಂಟ್ಸ್ ಕಾಮನ್ ಇದ್ರೆ, ಎಲ್ಲ ಎಲಿಮೆಂಟ್ಸ್ ಕಾಮನ್ ಇತ್ತು ಅಂತ ಅನ್ಕೊಳ್ಳಿ. ಎಲ್ಲ ಎಲಿಮೆಂಟ್ಸ್ ಕಾಮನ್ ಇತ್ತು ಅಂದ್ರೆ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? ಆಬ್ವಿಯಸ್ಲಿ n ಸ್ಕ್ವೇರ್ ಎಲಿಮೆಂಟ್ಸ್ ವಿಲ್ ಬಿ ಕಾಮನ್ ಇನ್ ಎ ಕ್ರಾಸ್ ಬಿ ಅಂಡ್ ಬಿ ಕ್ರಾಸ್ ಎ. ಹೌದಲ್ವಾ? ರೈಟ್. ನೋಡಿ, ಇಫ್ n of a equals to n of b equals to ಏನು? n ಎಲಿಮೆಂಟ್ಸ್ ಇದೆ ಅಂಡ್ ಬೋತ್ ಆರ್ ವಾಟ್ ಸ್ಟೂಡೆಂಟ್ಸ್? ಕಾಮನ್. ಹಾಗಾದ್ರೆ n of a cross b ಎಷ್ಟು ಬರುತ್ತೆ? ಓಕೆ, ಸೊ n of a cross b ಏನು ಬರುತ್ತೆ ಸ್ಟೂಡೆಂಟ್ಸ್? ಇದರಲ್ಲಿ n into n ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ n ಸ್ಕ್ವೇರ್. ಅದೇ ರೀತಿ n of b cross a ಏನು ಬರುತ್ತೆ? n of b cross a ಆಲ್ಸೋ ವಿಲ್ ಬಿ n into n ವಿಚ್ ಇಸ್ ಈಕ್ವಲ್ ಟು n ಸ್ಕ್ವೇರ್. ಕೊಟ್ಟಿರೋ ಎಲಿಮೆಂಟ್ಸ್ ಎರಡು ಕೂಡ ಕಾಮನ್ ಆಗಿದೆ ಅಂತ ಅನ್ಕೊಳ್ಳಿ. ಆಗ ಎಷ್ಟು ಬರುತ್ತೆ? n ಸ್ಕ್ವೇರೇ ಬರುತ್ತಲ್ವಾ? ಸೊ ಈ ರೀತಿನಾದ್ರೂ ತಗೋಬಹುದು, ಇಲ್ಲ ಆ ರೀತಿನಾದ್ರೂ ತಗೋಬಹುದು ಸ್ಟೂಡೆಂಟ್ಸ್. ವಾಟ್ ಇಸ್ ದ ಆನ್ಸರ್? ಡಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ ಮೀ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ದೆನ್. ಎಸ್, ಸೊ ಹಾಗಾದ್ರೆ ನೋಡಿ, ಒಂದು ಸಿಂಪಲ್ ಪ್ರಾಬ್ಲಮ್ ಕೂಡ ಕೇಳ್ತಾರೆ ಇದರಲ್ಲಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 2x² ಇದೆ, ಫೈಂಡ್ ದಿಸ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಗೊತ್ತಾಗಬೇಕಾಗಿರೋ ಸ್ಟೂಡೆಂಟ್ಸ್ ಹೇಗೆ ಸ್ಕ್ವೇರ್ ಮಾಡಬೇಕು ಅಂತ. ಸೊ ಎರಡು 2 ಡಿಜಿಟ್ ನಂಬರ್ ಕೊಟ್ಟರೆ ಹೇಗೆ ಸ್ಕ್ವೇರ್ ಮಾಡೋದು ನೋಡಿ ಸ್ಟೂಡೆಂಟ್ಸ್. ಸಪೋಸ್ ಇಫ್ ಯು ಆರ್ ಗಿವನ್ 96 ಹೋಲ್ ಸ್ಕ್ವೇರ್. ಸೊ ಇದನ್ನ ಹೇಗೆ ಬರೆಯೋದು ನಾನು ಅಂತಂದ್ರೆ, ಮೇಕ್ ದಿಸ್ ಇಂಟು 2 ಕಾಲಮ್ಸ್. 2 ಕಾಲಮ್ಸ್ ಮಾಡಿ, ಸಾರಿ 3 ಕಾಲಮ್ಸ್ ಮಾಡ್ಕೊಳ್ಳಿ, ಅಥವಾ 3 ಯು ಜಸ್ಟ್ ಗಿವ್ 3 ಸ್ಪೇಸಸ್ ದೇರ್. ಮೊದಲನೇದರಲ್ಲಿ ಸ್ಟೂಡೆಂಟ್ಸ್ 9 ಸ್ಕ್ವೇರ್ ಹಾಕೊಳ್ಳಿ, ಈ ಕಡೆ ಎರಡನೇದರಲ್ಲಿ 6 ಸ್ಕ್ವೇರ್ ಹಾಕೊಳ್ಳಿ. ಓಕೆ, ಸೊ ಇಲ್ಲಿ ಏನು ಎಲಿಮೆಂಟ್ಸ್ ಇದೆ ಅದು. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇದರಲ್ಲಿ 9 into 6 into 2 ಮಾಡಿ. ಓಕೆ, ಸೊ ಇಲ್ಲೇನು ಬರುತ್ತೆ? ವಿ ಗೆಟ್ 81. ಇಲ್ಲೇನು ಬರುತ್ತೆ? 9 into 6. ವಾಟ್ ಈಸ್ 9 into 6 ಸ್ಟೂಡೆಂಟ್ಸ್? ಎಸ್, 54 ಬರುತ್ತೆ. 54 into 2, ವಾಟ್ ಈಸ್ ದ್ಯಾಟ್? 108. ಹೌದಲ್ಲ? ಆ್ಯಂಡ್ ಇಲ್ಲೆಷ್ಟು ಬರುತ್ತೆ ಸ್ಟೂಡೆಂಟ್ಸ್? ನನಗೆ 36 ಬರುತ್ತೆ. ಸೊ ಫಸ್ಟ್ ನಾನು 6 ಬರ್ಕೊಳ್ತೀನಿ, ಇಲ್ಲಿರೋ ಎಲಿಮೆಂಟ್ ಬರ್ಕೊಳ್ತೀನಿ. ಮೂವ್ ದಿಸ್ ವ್ಯಾಲ್ಯೂ ಟು ಇಯರ್. ಸೊ ಆ್ಯಡ್ ಮಾಡ್ತಿದ್ದೀರಾ ಸ್ಟೂಡೆಂಟ್ಸ್? ಆ್ಯಡ್ ದಿಸ್ 111 ಬಂತು. ಓಕೆ, 111 1 ಮಾತ್ರ ಬರ್ಕೊಳ್ತೀರಾ. ಓಕೆ, ಸೊ 11 ಬಂತಲ್ಲ, ಆ 11ನ ಇಲ್ಲಿಗೆ ಆ್ಯಡ್ ಮಾಡಿ. 11 ಆ್ಯಡ್ ಮಾಡೋರು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 9216 ಬರುತ್ತೆ. ಹೌದಲ್ಲ? ಸೊ ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ದ ಆನ್ಸರ್ ಇಸ್ 9216. ಬೇಕಾದ್ರೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಗೊತ್ತಿರೋ ವ್ಯಾಲ್ಯೂ ಮಾಡೋಣ. ಬೇಕಾದ್ರೆ 25 ಹೋಲ್ ಸ್ಕ್ವೇರ್ ಎಷ್ಟು ಬಂತೆ? 625 ಅಲ್ಲ? ರೈಟ್. ಸೊ ಏನು ಮಾಡ್ತೀರಾ ಇದರಲ್ಲಿ? ಫಸ್ಟ್ ಇದರಲ್ಲಿ 4 ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್, 2 ಸ್ಕ್ವೇರ್ ಮಾಡಬೇಕಲ್ವಾ ಇದನ್ನ? ಓಕೆ, ಸೊ 2 ಸ್ಕ್ವೇರ್ ಬರ್ಕೊಳ್ತೀನಿ ಇದರಲ್ಲಿ. ಆ್ಯಂಡ್ ಇದರಲ್ಲಿ 5 ಸ್ಕ್ವೇರ್ ಬರ್ಕೊಳ್ತೀನಿ. ಇದರಲ್ಲಿ 2 into 5 into 2 ಮಾಡ್ತೀವಿ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ 4, ರೈಟ್. ಆ್ಯಂಡ್ ಇದರಲ್ಲಿ ಎಷ್ಟು ಬಂತು? 10 20 ಬರುತ್ತೆ. ಆ್ಯಂಡ್ ಇದರಲ್ಲಿ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 25 ಬರುತ್ತೆ. ಸೊ ಹಾಗಾದರೆ ಇದರಲ್ಲಿ ಫಸ್ಟ್ ಹೇಗೆ ಬರ್ಕೊಳ್ತೀವಿ ನಾವು? ವಾಟ್ ವಿಲ್ ಡೂ ಇಯರ್? ಸೊ ಫಸ್ಟ್ 5 ಬರಿತೀವಿ ಸ್ಟೂಡೆಂಟ್ಸ್, ಆ್ಯಂಡ್ ದಿಸ್ 2 is shifted here, added here. ಸೊ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 22 ಬರುತ್ತೆ. 2 ಬರ್ಕೊಳ್ತೀವಿ. ಮತ್ತೆ ಏನು ಮಾಡ್ತೀವಿ? ಇಲ್ಲಿರೋ ಉಳ್ಕೊಂಡಿರೋ ವ್ಯಾಲ್ಯೂ ನಾವು ಆ್ಯಡ್ ಮಾಡ್ತೀವಿ. ಸೊ 4 + 2 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 625 ಆಯಿತು. ಅರ್ಥ ಆಗ್ತಿದ್ಯಾ? ಸೊ ಈ ಪ್ರಾಪರ್ಟಿ ಯೂಸ್ ಮಾಡಿ ಈ ಆನ್ಸರ್, ಇದ್ರ ಪ್ರಾಬ್ಲಮ್ ಆನ್ಸರ್ ಬರಬೇಕು. ಸೊ ನೀವೇ ಚೆಕ್ ಮಾಡಿ ಸ್ಟೂಡೆಂಟ್ಸ್ ಆನ್ಸರ್ ಏನು ಅಂತ, ಆ್ಯಂಡ್ ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ಡ್ರಾಪ್ ಮಾಡಿ. ಇಟ್ ಇಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಏನು ಮಾಡ್ತೀವಿ? ಎಫ್ ಆಫ್ 3.8 ಇದೆ ಅಲ್ಲ? ಸೊ ಎಫ್ ಆಫ್ 3.8 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಎಫ್ ಆಫ್ 3.8? ಇಟ್ ಇಸ್ ನಥಿಂಗ್ ಬಟ್ 2 into 3.8 ಹೋಲ್ ಸ್ಕ್ವೇರ್. ಓಕೆ, ಸೊ ವಾಟ್ ಈಸ್ 3.8 ಹೋಲ್ ಸ್ಕ್ವೇರ್? ಸೊ 3.8 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್, ಎಸ್, ಸೊ 3.8 ಹೋಲ್ ಸ್ಕ್ವೇರ್ ಅಲ್ಲ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ? 38 ಹೋಲ್ ಸ್ಕ್ವೇರ್ ಅಂತ ಮಾಡ್ತೀನಿ. What is 38 whole square? Here we will write 9. Here we will write 64. 3 into 8 is what? 24. 24 into 2 is what? 48.
ಹಾಗಾದರೆ ಇಲ್ಲಿ 4 ಬರುತ್ತೆ, ಈ 6ನ ಆ್ಯಡ್ ಮಾಡ್ತೀರಾ 54 ಬರುತ್ತೆ, ರೈಟ್ ಇಯರ್ 4 ಆ್ಯಂಡ್ ನೆಕ್ಸ್ಟ್ 5 ಇಲ್ಲಿ ಆ್ಯಡ್ ಆಗುತ್ತೆ ಸ್ಟೂಡೆಂಟ್ಸ್, ಎಷ್ಟು ಬರುತ್ತೆ 14 ಬರುತ್ತೆ. ಸೊ ಇಲ್ಲಿ ಡಾಟ್ ಆಗ್ತಾ ಇದ್ದೀನಿ ಯಾಕಂದರೆ ಇಲ್ಲೇನಿದೆ ಸ್ಟೂಡೆಂಟ್ಸ್ ಡಾಟ್ ಇದೆ. ಸೊ 3.8 ಇಂಟು 3.8 ಎರಡು ಡಿಜಿಟ್ ಆದಮೇಲೆ ಡಾಟ್ ಹಾಕಬೇಕು. ಸೊ 14.44 ಬರುತ್ತೆ. ವಾಟ್ ಇಸ್ ದಿಸ್ ವ್ಯಾಲ್ಯೂ 14.44. ಅದೇ ರೀತಿ ಎಫ್ ಆಫ್ 4 ಅಂದರೆ ನಿಮಗೆ ಗೊತ್ತಿದೆ 16 ಅಂತ, ಹೌದಲ್ಲ. ಎಫ್ ಆಫ್ 4 ಇಸ್ ವಾಟ್ 16, ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ನಮಗೆ ಯಾಕೆ 16 ಬಂತಿದ್ರಲ್ಲಿ, ಬಿಕಾಸ್ ಸಾರಿ 2 ಇಂಟು ಇದರಲ್ಲೂ ಕೂಡ 2 ಇಂಟು ಇದೆ ಅಲ್ಲ, ರೈಟ್. ಒಂದು ನಿಮಿಷ. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 2 ಇಂಟು 14.88. ಸೊ ಹಾಗಾದರೆ ಸ್ಟೂಡೆಂಟ್ಸ್ 2 ಇಂಟು 14.88 ಅಂತ ಇದ್ರೆ ಎಷ್ಟು ಬರುತ್ತೆ, ಇದು 28.88 ಬರುತ್ತೆ. ಸೊ 2 ಇಂಟು ಸ್ಟೂಡೆಂಟ್ಸ್ 4 ಸ್ಕ್ವೇರ್. ವಾಟ್ ಈಸ್ 2 ಇಂಟು 4 ಸ್ಕ್ವೇರ್, ದಟ್ ಇಸ್ 2 ಇಂಟು 16 ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 32 ಬರುತ್ತೆ, ರೈಟ್. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನು ಬರುತ್ತೆ 28.88 ಮೈನಸ್ 32 ಡಿವೈಡೆಡ್ ಬೈ 3.8 ಮೈನಸ್ 4 ಎಷ್ಟು ಬರುತ್ತೆ 0.2 ಬರುತ್ತೆ, ಹೌದಲ್ಲ, ರೈಟ್. ಹಾಗಾದರೆ ಸ್ಟೂಡೆಂಟ್ಸ್ ಆನ್ಸರ್ ಏನು ಬಂತಂದಿದ್ರಲ್ಲಿ ವಾಟ್ ಐ ಗಾಟ್ ದಿಸ್ ಆನ್ಸರ್ ಇಸ್ ನಥಿಂಗ್ ಬಟ್ ಸೊ -1 ಪಾಯಿಂಟ್ ಸ್ಟೂಡೆಂಟ್ಸ್ 12 ಡಿವೈಡೆಡ್ ಬೈ 0.2 ವಿಚ್ ಇಸ್ ನಥಿಂಗ್ ಬಟ್ ಎರಡು ಕಡೆ 10 ಮಲ್ಟಿಪ್ಲೈ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ ಎರಡು ಕಡೆ ಮೈನಸ್ ಬರುತ್ತೆ, ಪ್ಲಸ್ ಆಗುತ್ತೆ. ಹಾಗಾದರೆ ಇಲ್ಲಿ 11.2 ಡಿವೈಡೆಡ್ ಬೈ 2 ಆಯಿತು. ವಾಟ್ ಈಸ್ 11.2 ಡಿವೈಡೆಡ್ ಬೈ 2 ಸ್ಟೂಡೆಂಟ್ಸ್, ಎಸ್ ಯು ರೈಟ್. ಸೊ ಇದರಲ್ಲಿ 5, ಸೊ 5 ಪಾಯಿಂಟ್ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ 6 ಬರುತ್ತೆ, ಹೌದಲ್ಲ, ರೈಟ್. ಸೊ ವಾಟ್ ಈಸ್ ದ ಆನ್ಸರ್ ಸ್ಟೂಡೆಂಟ್ಸ್, ಒಂದು ನಿಮಿಷ. ಇದರಲ್ಲಿ ಎಸ್ ಸಮ್ವೇರ್ ವಿ ಆರ್ ಡನ್ ರಾಂಗ್. ಸೊ ಇದರಲ್ಲಿ 11.2 ಬರುತ್ತೆ, ಹೌದಲ್ಲ, ಓಕೆ. ಸೊ 1.12 ಬಂತು ಇದರಲ್ಲಿ, ಓಕೆ. ಸೊ ಸಾರಿ ಇದರಲ್ಲಿ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ ಇದರಲ್ಲಿ, ಓಕೆ. ಸೊ ಸಾರಿ ಫ್ರಮ್ ಮೈ ಸೈಡ್. ಸೊ 3 ಪಾಯಿಂಟ್ ಮೈನಸ್ ಸ್ಟೂಡೆಂಟ್ಸ್ ಇದರಲ್ಲಿ 3 ಪಾಯಿಂಟ್, ನಾನು 30 ಅಂತ ತೊಗೊಂಡ್ಬಿಟ್ಟೆ, ಇದರಲ್ಲಿ 3.12 ಬರುತ್ತೆ. ಮೈನಸ್ 3.12 ಡಿವೈಡೆಡ್ ಬೈ ಸ್ಟೂಡೆಂಟ್ಸ್ ಮೈನಸ್ 0.2, ಸೊ ವಿಚ್ ಇಸ್ ನಥಿಂಗ್ ಬಟ್ 31.2 ಡಿವೈಡೆಡ್ ಬೈ 2. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಇದರಲ್ಲಿ 15.6 ಬರುತ್ತೆ ಸ್ಟೂಡೆಂಟ್ಸ್, ಎಸ್. ಸೊ ವಾಟ್ ಈಸ್ ದ ಆನ್ಸರ್ 15.6 ಇಸ್ ದ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಗಿದೆಯಲ್ಲ ಎಲ್ಲರಿಗೂ, ಓಕೆ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ, ಇಲ್ಲಿ ಡೊಮೈನ್ ಫೈಂಡ್ ಔಟ್ ಮಾಡೋದು. ಸ್ಟೂಡೆಂಟ್ಸ್ ಇದರಲ್ಲಿ ಏನಿದೆ ಒಂದು ಸ್ಕ್ವೇರ್ ರೂಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಸ್ಕ್ವೇರ್ ರೂಟ್ ಫಂಕ್ಷನ್ ಕೊಟ್ಟಾಗ ನನಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ವಿಲ್ ನಾಟ್ ಗಿವ್ ದ ಆನ್ಸರ್. ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ, ಸೊ ಇಲ್ಲಿ ಸ್ಟೂಡೆಂಟ್ಸ್ ಸ್ಕ್ವೇರ್ ರೂಟ್ ಹಾಕಿದಾಗ ಈ ನೆಗೆಟಿವ್ ವ್ಯಾಲ್ಯೂ ಬಂದರೆ ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್. ಅರ್ಥ ಆಗ್ತಿದ್ಯಾ? ಹಾಗಾದರೆ ಸ್ಟೂಡೆಂಟ್ಸ್ ಇಲ್ಲಿ ಏನಿರಬೇಕು, ಸ್ಕ್ವೇರ್ ರೂಟ್ ಆಫ್ ದ ವ್ಯಾಲ್ಯೂಸ್ ನಾ ಇಲ್ಲಿ ಏನು ಬರಿತೀನಿ, ಇಟ್ ಶುಡ್ ಬಿ ಐದರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಸ್ಕ್ವೇರ್ ರೂಟ್ ಒಳಗಡೆ ಬರೆಯೋ ವ್ಯಾಲ್ಯೂ ಇರಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರಬೇಕು. ಆಗ ಮಾತ್ರ ನನಗೆ ಔಟ್ಪುಟ್ ಸಿಗುತ್ತೆ. ಹಾಗಾದರೆ ಇದರಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ, ದ ವ್ಯಾಲ್ಯೂ ವಿಚ್ ಇಸ್ ಗಿವನ್ ಸ್ಟೂಡೆಂಟ್ಸ್ 3 + 4x - 4x ಸ್ಕ್ವೇರ್ ಶುಡ್ ಬಿ ವಾಟ್ ಸ್ಟೂಡೆಂಟ್, ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಹಾಗಾದರೆ ಡೊಮೈನ್ ಅಂದ್ರೆ ಏನು? ಡೊಮೈನ್ ಇಸ್ ನಥಿಂಗ್ ಬಟ್ we need to find the set of values which will give us the appropriate output. ಸೊ ಯಾವ ಇನ್ಪುಟ್ ಹಾಕಿದ್ರೆ ನನಗೆ ಔಟ್ಪುಟ್ ಸಿಗುತ್ತೆ, ಆ ಔಟ್ಪುಟ್ಗಳು ರಿಯಲ್ ವ್ಯಾಲ್ಯೂ ಆಗಿರಬೇಕು. ಆ ಥರ ಔಟ್ಪುಟ್ ಸಿಗಬೇಕಂದ್ರೆ ಏನು ಇನ್ಪುಟ್ ಹಾಕ್ತೀವಿ ಆ ಇನ್ಪುಟ್ನ ಫೈಂಡ್ ಔಟ್ ಮಾಡೋದನ್ನೇ ಡೊಮೈನ್ ಅಂತ ಕರಿತೀವಿ. ಓಕೆ. ಸೊ ಹಾಗಾದರೆ ಇದರಲ್ಲಿ ಎಸ್ ವಿ ಶಾಲ್ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಸ್ಟೂಡೆಂಟ್ಸ್. ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡಿದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ ಇದು, ರೈಟ್. ಹಾಗಾದರೆ ಇಲ್ಲೇನು ಸಿಗುತ್ತೆ 4x ಸ್ಕ್ವೇರ್, ರೈಟ್. -4x ಬರುತ್ತೆ, -3 ಬರುತ್ತೆ. -3 ಇಂಟು 4 ಇಸ್ ನಥಿಂಗ್ ಬಟ್ -12. ಆ್ಯಂಡ್ ಇದರಲ್ಲಿ ಸ್ಟೂಡೆಂಟ್ 6 ಇಂಟು 2 ಅಂತ ಬರಿತೀವಿ. ಇಲ್ಲಿ ಮೈನಸ್ ಬರುತ್ತೆ, ಪ್ಲಸ್ ಬರುತ್ತೆ. ಸೊ ವಿ ಗೆಟ್ 4x ಸ್ಕ್ವೇರ್ -6x + 2x -3 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇದರಲ್ಲಿ 2 ಓಕೆ. ಸೊ 2x ಕಾಮನ್ ತಗೊಳ್ತೀನಿ ಸ್ಟೂಡೆಂಟ್ಸ್ ಇದರಲ್ಲಿ. ಹಾಗಾದ್ರೆ ಇಲ್ಲೇನು ಉಳ್ಕೊಳ್ಳುತ್ತೆ, 2x ಉಳ್ಕೊಳ್ಳುತ್ತೆ. -3 + 1 ಆಫ್ 2x -3 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಹಾಗಾದರೆ ಇಲ್ಲೇನು ಬಂತು 2x + 1, ರೈಟ್. ಆ್ಯಂಡ್ ದೆನ್ 2x - 3 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಪಾಠ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ಇದರಲ್ಲಿ ವಾಟ್ ಎವರ್ ದ ಫ್ಯಾಕ್ಟರ್ಸ್ ಐ ಗೆಟ್ ಅದರದ್ದು ಕೋಯಿಫಿಷಿಯಂಟ್ ಏನಿರಬೇಕು, ಎಕ್ಸ್ ಕೋಯಿಫಿಷಿಯಂಟ್ ಏನಿರಬೇಕು 1 ಇರಬೇಕು. ಬಟ್ ಎರಡೂ ಕಡೆ 2 ಇದೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ಒಂದು 2 ಕಾಮನ್ ತಗೊಳ್ತೀನಿ. ಇಲ್ಲಿ ಏನು ಬರುತ್ತೆ x + 1/2 ಬರುತ್ತೆ, ರೈಟ್. ಆ್ಯಂಡ್ ಇಲ್ಲಿ 2 ಕಾಮನ್ ತಗೊಂಡಾಗ ಇಲ್ಲೇನು ಬರುತ್ತೆ x - 3/2 ಬರುತ್ತೆ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ದೇರ್ಫೋರ್ x + 1/2, ರೈಟ್. ಆ್ಯಂಡ್ ಇಯರ್ x - 3/2 ಬರುತ್ತೆ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಾ? ಓಕೆ. ಸೊ ಹಾಗಾದರೆ ಕ್ರಿಟಿಕಲ್ ಪಾಯಿಂಟ್ಸ್ ಏನಾಯ್ತು ಇದರಲ್ಲಿ? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಬಂದು ಎಸ್ ವಾಟ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ಸ್ಟೂಡೆಂಟ್ಸ್? ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಆರ್ ಎಸ್. ಸೊ ಒಂದು x = -1/2 ಮತ್ತು ಇನ್ನೊಂದು 3/2 ಬರುತ್ತೆ. ಓಕೆ. ಸೊ ದೀಸ್ ಆರ್ ದಿ ಕ್ರಿಟಿಕಲ್ ಪಾಯಿಂಟ್ಸ್ ವಿಚ್ ವಿ ಗೆಟ್ ಹಿಯರ್. ಸೊ ಇಫ್ ಐ ಕನ್ಸ್ಟ್ರಕ್ಟ್ ದ ನಂಬರ್ ಲೈನ್ ಹಿಯರ್, ಸೊ ನಂಬರ್ ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಇದರಲ್ಲಿ ನನಗೆ ಒಂದು -1/2 ಮತ್ತು ಇನ್ನೊಂದು 3/2 ಬಂದಿದೆ, ರೈಟ್. ಸೊ ಲೆಟ್ ಮಿ ರೈಟ್ ದ್ಯಾಟ್. ಸೊ -1/2 ಮತ್ತು ಇನ್ನೊಂದು ಕಡೆ 3/2 ಬಂದಿದೆ.
ರೈಟ್, ಅಸೆಂಡಿಂಗ್ ಆರ್ಡರಲ್ಲಿ ಬರಿತೀವಿ. ಓಕೆ, ಸೊ ಅಸೆಂಡಿಂಗ್ ಆರ್ಡರಲ್ಲಿ ಬರ್ತಿದ್ದೀನಿ ಸ್ಟೂಡೆಂಟ್ಸ್ ಈ ವ್ಯಾಲ್ಯೂಸ್ಗಳನ್ನ. ಫೈನ್. ಸೊ ಹಾಗಾದರೆ ಇದರಲ್ಲಿ ನನಗೆ ಎಸ್, ಸೊ ಇಫ್ ಐ ರೈಟ್ ಹಿಯರ್, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಬರುತ್ತೆ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಇದನ್ನು ಲೀನಿಯರ್ ಇನ್ಇಕ್ವಾಲಿಟೀಸಲ್ಲಿ. ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ ಯಾಕೆ ಈ ರೀತಿ ಬರಿತೀವಿ ಅಂತ. ಓಕೆ, ಸೊ ಬಟ್ ಇಲ್ಲಿ ನನಗೇನಿದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇದೆ. ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇರೋದು ಯಾವುದು ಇಲ್ಲಿ ನನಗೆ? ದಿಸ್ ಈಸ್ ದ ಇಂಟರ್ವಲ್ ಇನ್ ವಿಚ್ ಐ ಗೆಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಹಾಗಾದರೆ ನಾವು ಇಲ್ಲಿ ಏನು ಬರಿತೀವಿ? ಎಕ್ಸ್ ಬಿಲಾಂಗ್ಸ್ ಟು, ಎಸ್, ಎಕ್ಸ್ ಬಿಲಾಂಗ್ಸ್ ಟು ಸ್ಟೂಡೆಂಟ್ಸ್ ಕ್ಲೋಸ್ ಇಂಟರ್ವಲ್ ಆಫ್ -1/2, 3/2 ಬರಿತೀವಿ. ಓಕೆ, ಬಟ್ ಇಫ್ ಯು ಅಬ್ಸರ್ವ್ ಸ್ಟೂಡೆಂಟ್ಸ್, ಆಲ್ರೆಡಿ ನನಗೆ ಇಲ್ಲೊಂದು ಡೊಮೇನ್ ಸಿಕ್ಕಿದೆ. ಅಂದರೆ ಯಾವ ಫಂಕ್ಷನ್ಗೆ ಇದಕ್ಕೆ ಡೊಮೇನ್ ಕೊಟ್ಟಿರೋದು. ಓಕೆ, ಸೊ -1, 1 ಇಸ್ ದ ಡೊಮೇನ್ ವಿಚ್ ದೇ ಹ್ಯಾವ್ ಗಿವನ್ ಆಲ್ರೆಡಿ ಫಾರ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಆ್ಯಂಡ್ ಇಲ್ಲಿ ಏನಿದೆ? ಪ್ಲಸ್ ಇದೆ. ಪ್ಲಸ್ ಇದ್ದಾಗ ಏನಾಗುತ್ತೆ? ಎಫ್ದು ಡೊಮೇನ್ ಆಲ್ರೆಡಿ ಕೊಟ್ಟಿದ್ದಾರೆ. ಡೊಮೇನ್ ಆಫ್ ಎಫ್ ಏನಿದೆ? ಸೊ ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ. ಡೊಮೇನ್ ಆಫ್ ಎಫ್ ಏನಿದೆ ಸ್ಟೂಡೆಂಟ್ಸ್ ಇದರಲ್ಲಿ? ಎಸ್, ಡೊಮೇನ್ ಆಫ್ ಎಫ್. ವಾಟ್ ಈಸ್ ಡೊಮೇನ್ ಆಫ್ ಎಫ್? ಅವರೇ ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ -1, 1. ಆ್ಯಂಡ್ ವಾಟ್ ಈಸ್ ದ ಡೊಮೇನ್ ಆಫ್ ಜಿ? ಸೊ ಡೊಮೇನ್ ಆಫ್ ಜಿ ಇಸ್ ವಾಟ್? ಡೊಮೇನ್ ಆಫ್ ಜಿ ಈಗ ಫೈಂಡ್ ಔಟ್ ಮಾಡಿದ್ದೀವಿ ನಾವು. ಏನದು? -1/2, 3/2. ಓಕೆ, ಸೊ ವಾಟ್ ಈಸ್ ದಿಸ್ -1/2, 3/2? ದಟ್ ಇಸ್ -0.5, 1.5. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಎರಡನ್ನೂ ಇಂಟರ್ಸೆಕ್ಷನ್ ಮಾಡಬೇಕೀಗ. ಸೊ ವಿ ನೀಡ್ ಟು ಡೂ ದ ಇಂಟರ್ಸೆಕ್ಷನ್ ನಾವು. ಸೊ ಇಂಟರ್ಸೆಕ್ಷನ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ವಾಟ್ ಈಸ್ ದ ಇಂಟರ್ಸೆಕ್ಷನ್ ಇಯರ್? ಸೊ ಇಂಟರ್ಸೆಕ್ಷನ್ ಮಾಡಿದ್ರೆ ನನಗೆ ಆನ್ಸರ್ ಏನು ಬರುತ್ತೆ ಇದರಲ್ಲಿ? ವಿ ಗೆಟ್ ಎಸ್ -0.5, 1, ವಿಚ್ ಇಸ್ ನಥಿಂಗ್ ಬಟ್ yes, which is nothing but students -1/2, 1, which is the answer. But ಇದರಲ್ಲಿ 1ಗೆ ಕ್ಲೋಸ್ ಇಂಟರ್ವಲ್ ಇಲ್ಲ. ಯಾಕೆ 1ಗೆ ಕ್ಲೋಸ್ ಇಂಟರ್ವಲ್ ಇಲ್ಲ ಅಂತಂದ್ರೆ ಇದರಲ್ಲಿ ಓಪನ್ ಇಂಟರ್ವಲ್ ಸೇರಿಸ್ಕೊಂಡಿದ್ದಾರೆ, ಹೌದಲ್ಲ? ರೈಟ್. ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ 1 ಅನ್ನೋದಕ್ಕೆ ಓಪನ್ ಇಂಟರ್ವಲ್ ಹಾಕೊಳ್ತೀನಿ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಸೊ ವಿಚ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್ ಹಿಯರ್? ಎಸ್, ಯು ಆರ್ ಆಲ್ ರೈಟ್. ಫೋರ್ತ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಸ್ಟೂಡೆಂಟ್ಸ್ ಯು ಅಂಡರ್ಸ್ಟುಡ್ ಟಿಲ್ ಹಿಯರ್. ಸೊ ಡೊಮೇನಿಗೆ ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ಲ? ಸೊ ಇದೇ ರೀತಿ ನಾನು ಫಂಕ್ಷನ್ಸ್ ಅನ್ನು ಪಾಠ ಮಾಡಿದಾಗ ಅದರಲ್ಲಿ ಲಾಸ್ಟ್ ಚಾಪ್ಟರಲ್ಲಿ, ಅಭಿಯಾನ್ ಬ್ಯಾಚಲ್ಲಿ ಲಾಸ್ಟ್ ಚಾಪ್ಟರಲ್ಲಿ ಡೊಮೇನ್ ಮತ್ತು ರೇಂಜ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ. ಆ್ಯಂಡ್ ವಿ ವಿಲ್ ಬಿ ಕಮಿಂಗ್ ಅಪ್ ವಿತ್ ಸಮ್ ಮೋರ್ ಸೀರೀಸ್ ಲೈಕ್ ದಿಸ್. ಸಮ್ ಮೋರ್ ಚಾಪ್ಟರ್ಸ್ ಮೇಲೆ ಬರ್ತೀವಿ. ಏನೇನು ಕಾನ್ಸೆಪ್ಟ್ಸ್ ಕಲಿಬೇಕು ಅಂತ ಗೊತ್ತಾಗಿದೆ, ಜಸ್ಟ್ ಲಿಸ್ಟ್ ಇಟ್ ಔಟ್ ಸ್ಟೂಡೆಂಟ್ಸ್. ಆ ಫಾರ್ಮುಗಳ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. We will come up with more number of questions, more number of series like this, and we are definitely here to help your students. So next class alli next video jote bartini. Till that students, take care, study well, all the best.